ನಮಸ್ಕಾರ. ಅಶ್ವವೇಗ ವಾಹಿನಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಇವತ್ತು ನಮ್ಮ ಜೊತೆಗೆ ಒಬ್ಬರು ವೆರಿ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಅತಿಥಿ ಇದ್ದಾರೆ. ನೋಡೋದಕ್ಕೆ ಬಹಳ ಸುಂದರವಾಗಿ ರೂಪವಂತೆ ಆಗಿರುವಂಥ ಇವರಿಗಿರುವಂಥ ಅಭಿನಯದ ಹಸುವಿನಲ್ಲಿ ಇಂಡಸ್ಟ್ರಿಗೆ ಹೇಗಾದರೂ ಮಾಡಿ ನಾನು ಪಾದಾರ್ಪಣೆ ಮಾಡಬೇಕು, ಅದರಲ್ಲೂ ಕೂಡ ಐ ಲವ್ ಪ್ಲೇಯಿಂಗ್ ಚಾಲೆಂಜಿಂಗ್ ರೋಲ್ಸ್ ಅನ್ನುವಂಥ ನಿಟ್ಟಿನಲ್ಲಿ ತನಗೆ ಯಾವುದೇ ಥರದ ಪಾತ್ರ ಬಂದರೂ ಕೂಡ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕನಸನ್ನು ಕಟ್ಕೊಂಡಿರ್ತಾರೆ. ಜೊತೆಗೆ ಪ್ರಸ್ತುತವಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾಮ್ಜಿಯವರ ಪ್ರೊಡಕ್ಷನಲ್ಲಿ ಮೂಡಿಬರ್ತಾ ಇರುವಂತಹ ಯಜಮಾನ ಧಾರಾವಾಹಿಯಲ್ಲಿ ಒಂದು ಅತ್ಯದ್ಭುತವಾದಂತಹ ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಿದ್ರು. ಇದು ಕೂಡ ಇನ್ನೂ ಮುಂದುವರಿತಾ ಇದೆ. ಅಂದರೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿದ್ದವರು ಸಹಜವಾಗಿ ಇಂಥ ಪಾತ್ರಗಳನ್ನು ಒಪ್ಕೊಳ್ತಾರೆ. ಅಂದರೆ ಒಂದು ಕಾಲಿಲ್ಲದಂತಹ ಒಂದು ಅಂಗವೈಕಲ್ಯ ಇರುವಂತಹ ಒಂದು ಪಾತ್ರವನ್ನು ಮಾಡಿ ಜನರ ಮೆಚ್ಚುಗೆಯನ್ನು ಪಡೆದಂತಹ ನಟಿ, ಆ ಒಂದು ಪಾತ್ರದಲ್ಲಿ ಅನಿತಾ ಆಗಿ ಗುರುತಿಸ್ಕೊಂಡಂತಹ ನಟಿ ವರ್ಷಿತಾ ರಾಮ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಐ ಆಮ್ ಗುಡ್, ಥ್ಯಾಂಕ್ ಯು. ಹೌ ಆರ್ ಯು? ಐ ಆಮ್ ಗುಡ್, ಥ್ಯಾಂಕ್ ಯು. ಸೊ ಹೇಗಿದೆ ಪ್ರಸ್ತುತ ಈಗ ಸದ್ಯಕ್ಕೆ ನಿಮ್ಮ ಜೀವನ? ತುಂಬ ಚೆನ್ನಾಗಿ ನಡೀತಾ ಇದೆ. ಯಾಕೆ? ಬ್ಯುಸಿ ಆಗಿದೆ, ಶೂಟಿಂಗ್ ಎಲ್ಲ ನಡೀತಾ ಇರೋದ್ರಿಂದ, ಅನ್ಕೊಂಡಿದ್ದಾಗ ನಡೀತಿರೋದ್ರಿಂದ ಚೆನ್ನಾಗಿ ನಡೀತಾ ಇದೆ. ಓಕೆ, ಹೇಗಿದೆ ಜನಗಳ ಒಂದು ರೆಸ್ಪಾನ್ಸ್ ನಿಮ್ಮ ಪಾತ್ರಕ್ಕೆ ಈಗ? ಇವಾಗ ಸದ್ಯದ ಮಟ್ಟಕ್ಕೆ ನಂದು ನೆಗೆಟಿವ್ ಶೇಡ್ ನಡೀತಾ ಇದೆ ಸೀರಿಯಲಲ್ಲಿ. ಸೊ ನೆಗೆಟಿವ್ ಶೇಡ್ ಇರೋದ್ರಿಂದ ಜನ ಸ್ವಲ್ಪ ಪರ್ಸನಲಿ ತಗೊಳ್ತಾರೆ, ಬಯೋದು ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ. ಬಟ್ ಐ ಥಿಂಕ್ ಕೆಲವರು ತುಂಬ ಪಾಸಿಟಿವ್ ಆಗಿ ಅದನ್ನು ತೊಗೊಂಡಿದ್ದಾರೆ. ಅಂದರೆ ತುಂಬ ವರ್ಸಟೈಲ್ ಆಗಿ ಆ್ಯಕ್ಟಿಂಗ್ ಮಾಡ್ತೀರಾ, ಪಾಸಿಟಿವ್ ಯಾಕಂದರೆ ನಾನು ಮುಂಚೆ ಪಾಸಿಟಿವ್ ಶೇಡ್ ಮಾಡ್ತಿದ್ರಿಂದ ಪಾಸಿಟಿವ್ ಆಗಿ ಮಾಡೋದ್ರಿಂದ ಹಿಡಿದು ಒಂದು ಸಿಂಪತಿ ಕ್ಯಾರೆಕ್ಟರ್ನ ಹೆಂಗೆ ಪ್ಲೇ ಮಾಡಿದೆ. ಸೊ ವರ್ಸಟಾಲಿಟಿ ನಡೀತಾ ಇದೆ. ಸೊ ಕೆಲವರು ಆ ಥರ ನೋಡ್ತಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಯಾವ ಪಾತ್ರ ಕೊಟ್ಟರು ಅನ್ನೋದು. ಏಕೆಂದರೆ ಕೆಲವ್ರಿಗೆ ನಮಗೆ ಸ್ಟಾರ್ಟಿಂಗಿಂದನೇ ನೆಗೆಟಿವ್ ಶೇಡ್ ಮಾಡಿದ್ರೆ ಒಂದೇ ಥರ ಮೊನೋಟನಸ್ ಆಗುತ್ತೆ. ಇಲ್ಲ ತುಂಬ ಪಾಸಿಟಿವ್ ಶೇಡು ಅಳೋದು, ಬರೀ ವೆರಿ ಗುಡ್ ಗರ್ಲ್ ಕ್ಯಾರೆಕ್ಟರ್ ಮಾಡಿದ್ರು ಒಂದೇ ಥರ ಹೋಗುತ್ತೆ. ನಂದು ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ನಡೆದಿರೋದ್ರಿಂದ ಸೊ ಯು ಆರ್ ಎಂಜಾಯಿಂಗ್ ಇಟ್? ಐ ಆಮ್ ಎಂಜಾಯಿಂಗ್ ಇಟ್. ಎಲ್ಲ ಮಾಡೋಕ್ಕೆ ಸಿಗ್ತಿದೆ ಅಂತ. ಸೊ ಹೂ ಇಸ್ ವರ್ಷಿತಾ ರಾಮ್? ಅಂದರೆ ನಮ್ಮ ಜನಗಳಿಗೊಂದು ಕುತೂಹಲ ಇರುತ್ತಲ್ಲ, ಯಾರವರು ಅಂತ. ವರ್ಷಿತಾ ರಾಮ್ ಬೇಸಿಕ್ಲಿ ನನಗೆ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಯಾವ ಕನಸುಗಳು ಚಿಕ್ಕ ವಯಸ್ಸಿನ ಕನಸಂತೂ ಅಲ್ಲ, ಇತ್ತೀಚಿನ ಕನಸು. ಆಕ್ಸಿಡೆಂಟ್ಲಿ ಇಂಡಸ್ಟ್ರಿಗೆ ಬಂದಿದ್ದು. ಹೌದಾ? ಯಾ, ಅಂದರೆ ಬಂದ ಮೇಲೆ ಕನಸುಗಳು ಶುರುವಾಗಿದ್ದು. ಓ, ಆಕಸ್ಮಿಕವಾಗಿ ಬಂದಿದ್ದು? ನೋ ತಯಾರಿ? ನೋ ತಯಾರಿ. ಐ ಆಮ್ ಅ ಡಾನ್ಸರ್. ಸೊ ಡಾನ್ಸರ್ ಆಗಿದ್ರಿಂದ ಕಲೆ ಕಡೆ ಯಾವಾಗಲೂ ಒಲವಿತ್ತು. ಸೊ ಆಲ್ವೇಸ್ ಬೀಯಿಂಗ್ ಆನ್ ಸ್ಟೇಜ್, ಚಪ್ಪಾಳೆ, ಜನರ ಮಧ್ಯೆ ಇದ್ದು ತುಂಬ ಖುಷಿ ಕೊಡ್ತಿತ್ತು ನನಗೆ. ಬಟ್ ಇಂಡಸ್ಟ್ರಿ ಇಟ್ ಹ್ಯಾಪನ್ ಬೈ ಆಕ್ಸಿಡೆಂಟ್ಲಿ. ಓಕೆ, ಅಂದರೆ ಈಗ ತಮ್ಮ ಬಾಲ್ಯದ ಬಗ್ಗೆ ಹೇಳೋದಾದರೆ ಹೇಗಿತ್ತು ತಮ್ಮ ಚೈಲ್ಡ್ಹುಡ್ಡು ಅಥವಾ ಹೇಗೆ? ಚೈಲ್ಡ್ಹುಡ್ ನಾನು ಆ್ಯಕ್ಚುಲಿ ಸ್ಕೂಲಿಂಗ್ ಮಾಡಿದ್ದು ಕ್ಲೂನಿ ಕಾನ್ವೆಂಟಲ್ಲಿ. ಗರ್ಲ್ಸ್ ಸ್ಕೂಲ್, ಕಾನ್ವೆಂಟ್ ಗೋಯಿಂಗ್ ಸ್ಕೂಲ್. ತುಂಬ ಸ್ಟೂಡಿಯಸ್, ಬರೀ ಓದೋದು, ಸ್ಕೂಲ್ಗೆ ಹೋಗೋದು ಬರೋದು. ಅದ್ರ ಬಿಟ್ಟರೆ ಡಾನ್ಸ್ ಹುಚ್ಚು. ಗ್ಯಾಪ್ ಸಿಕ್ಕಿದ್ರೆ ಡಾನ್ಸ್ ಕ್ಲಾಸ್ಗೆ ಹೋಗು, ಇಲ್ಲಾಂದರೆ ಸ್ಕೂಲಲ್ಲಿ ಏನೇ ಪರ್ಫಾರ್ಮೆನ್ಸ್ ಇದ್ದರೂ ಐ ವುಡ್ ಬಿ ದ ಫಸ್ಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ. ಸ್ಪೋರ್ಟ್ಸಲ್ಲೆಲ್ಲ ಸ್ವಲ್ಪ ಹಂಗೆ ಕಮ್ಮಿನೇ. ಬಟ್ ಅದು ಹಾಗೆ ಕೋ ಕರಿಕ್ಯುಲರಲ್ಲಿ ಇರೋರು ಸ್ಪೋರ್ಟ್ಸಲ್ಲಿ ಎಲ್ಲರೂ ಬೇಡ, ನಾನೇ ಅದಕ್ಕೆ ದೊಡ್ಡ ನಿದರ್ಶನ. ಯಾ, ಸೊ ಸ್ಕೂಲಿಂಗ್ ತುಂಬ ಚೆನ್ನಾಗಿತ್ತು ನನಗೆ. ಕ್ಲೂನಿ ಕಾನ್ವೆಂಟಲ್ಲಿ ಓದಿದ್ರಿಂದ ಆ್ಯಂಡ್ ಆಲ್ ಕ್ರಿಶ್ಚಿಯನ್ ಸ್ಕೂಲ್ ಆಗಿದ್ದರಿಂದ ನಾನು ಕನ್ನಡದ ಒಂದು ಬಳಕೆ ಅಥವಾ ಕನ್ನಡದ ಜ್ಞಾನ ಹೇಗೆ, ಆ ಥರದ ಸ್ಕೂಲಲ್ಲಿ ಓದಿ? ಇಲ್ಲ, ಅಂದರೆ ನನಗೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತು. ಓಕೆ, ಯು ಆರ್ ಗುಡ್ ಅಟ್ ಕನ್ನಡ? ಐ ಆಮ್ ಗುಡ್ ಅಟ್ ಕನ್ನಡ. ಸೊ ಕನ್ನಡ ಇಲ್ಲ ಅಂತ ಇರಲಿಲ್ಲ ನನಗೆ. ಓಕೆ ಓಕೆ. ಸೊ ಕನ್ನಡ ನನಗೆ ಮನೇಲೂ ಮಾತಾಡ್ತಾ ಇದ್ದೆ, ಎಲ್ಲ ಕಡೆ ಮಾತಾಡ್ತಿದ್ದೆ. ಮಾತೃಭಾಷೆ ಕನ್ನಡ? ಮಾತೃಭಾಷೆ ಕನ್ನಡ. ಸೊ ನನಗೆ ನಮ್ಮ ತಾತ ನನಗೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಪ್ರಾಪರ್ ಆಗಿ ನಮ್ಮ ತಾತನೇ ನನಗೆ ಗೈಡ್ ಮಾಡಿರೋದು. ಕನ್ನಡದ ಪ್ರತಿಭೆ. ಎಸ್. 90 ಐ ಥಿಂಕ್ ಐ ಗಾಟ್ 98 ಇನ್ ಕನ್ನಡ 10th. ಹೌದಾ? ಅದು 125 ಅಲ್ವಾ? ಕಮ್ಮಿನೇ ಮೇಡಮ್? ಇಲ್ಲ ಇಲ್ಲ, ಸೆಕೆಂಡ್ ಲ್ಯಾಂಗ್ವೇಜ್. ಸೆಕೆಂಡ್ ಲ್ಯಾಂಗ್ವೇಜ್ ಇಸ್ 100. ಸೆಕೆಂಡ್ ಲ್ಯಾಂಗ್ವೇಜ್ ಇಸ್ 100, ಇಂಗ್ಲಿಷ್ 125 ಇತ್ತು. ಓ, ನೈಸ್ 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 ನೈಸ್. ಸೊ ಕನ್ನಡ ಬಿಟ್ಕೊಟ್ಟಿಲ್ಲ. ಫ್ಯಾಮಿಲಿ ವಿಚಾರ ಹೇಳೋದಾದ್ರೆ? ಫ್ಯಾಮಿಲಿ ಆ್ಯಕ್ಚುಲಿ ನಾವು ಹಾಸನದವರು. ಓಕೆ. ಅಪ್ಪ ಅಮ್ಮ ಇಬ್ಬರು ಹಾಸನ ಕಡೆಯವರು. ಸೊ ಬಟ್ ತಾತಾಜಿ ಇರೋದು ಹಾಸನಲ್ಲಿ ಅಷ್ಟೇ. ಇವಾಗ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಓಕೆ. ಸೊ ಹಾಸನ ಹುಡುಗಿ ಅಂತ ಹೇಳ್ಕೊಳ್ಳೋಕ್ಕೆ ಚೆಂದ. ಹಾಸನದ ಹುಡುಗಿ ವರ್ಷಿತಾ ರಾಮ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಏನು ಓದ್ಕೊಂಡಿದ್ದಾರೆ ವರ್ಷಿತಾ ಅವರು? ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಹಾಂ, ಯಾ, ಇಂಜಿನಿಯರಿಂಗ್ ಮಾಡಿ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ? ಎಂಜಿನಿಯರಿಂಗ್, ಅದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಶಬಾಷ್. ಓಕೆ. ಟಫೆಸ್ಟ್ ಸಬ್ಜೆಕ್ಟ್ ತಗೊಂಡು. ಏನು ನಿಮ್ಮ ಪರ್ಸೆಂಟೇಜ್ ಅದರಲ್ಲಿ? ಅದು ಏನಾಯಿತು ಅಂದರೆ SSLC 95%. ಅದಾದಮೇಲೆ ಓದ್ತೀನಿ ಅಂತ ನನ್ನ ವಿದ್ಯಾಮಂದಿರ್ಗೆ ಹಾಕಿದ್ರು. PCMB ತಗೊಂಡು. ಆ್ಯಕ್ಚುಲಿ ಡಾಕ್ಟರ್ ಆಗಬೇಕಿತ್ತು. ಸ್ಟೂಡೆಂಟ್.
ಹಾಂ ಬಯೋ ಸ್ಟೂಡೆಂಟ್. ನಮ್ಮಪ್ಪ ನಾನು ಡಾಕ್ಟರ್ ಆಗಬೇಕು ಅಂತ PCMB ಓದಿಸ್ಬಿಟ್ರು. ಅದಾದಮೇಲೆ 95 ತೆಗ್ದಿದ್ದಲ್ಲ ಅಂತ ಓದ್ತೀನಿ ಅಂತ ನನಗೇನೋ ಪ್ರಾಬಬ್ಲಿ ಓವರ್ ಕಾನ್ಫಿಡೆನ್ಸ್ ಬಂದು ಸ್ವಲ್ಪ ಕಮ್ಮಿ ಆಯಿತು PUCಲಿ. ಓಕೆ, ಐ ಗಾಟ್ ಲೈಕ್ 88 ಸಮಥಿಂಗ್. ಅದು ಕಮ್ಮಿ ನಿಮ್ಮ ಪ್ರಕಾರ? ನಮ್ಮ ಕಂಪೇರ್ ಮಾಡಿದ್ರೆ ಸೊ ಡಾಕ್ಟರ್ ಆಗಬೇಕಿತ್ತು, ಎಲ್ಲ ನೀಟ್ ಪ್ರಿಪ್ರೇಷನ್ CET ಎಲ್ಲ ಆಗಿತ್ತು. ಬಟ್ ಅದು ಯಾಕೋ ಗೊತ್ತಿಲ್ಲ, ಜಸ್ಟ್ ಇನ್ನೇನು ಕಾಲೇಜ್ಗೆ ಎಂಟ್ರಿ ಆಗಬೇಕು, ಇಲ್ಲ ಡಾಕ್ಟರ್ ಬೇಡ, ಡಾಕ್ಟರ್ 10 ವರ್ಷ ಓದಬೇಕು, ತುಂಬ ವರ್ಷ ಓದಬೇಕು ಅಂತ ಎಂಜಿನಿಯರಿಂಗ್ ಶಿಫ್ಟ್ ಆಗಿಬಿಟ್ಟೆ. ಆ ಎಂಜಿನಿಯರಿಂಗಲ್ಲೂ ಏನೋ ಗೊತ್ತಿಲ್ಲ, ನನಗೊಂಥರ ಟಫ್ ಆಗಿರೋದು ತೊಗೊಳ್ಳೋದು ಅಂದರೆ ಇಟ್ ವಾಸ್ ಅವಾಗ್ಲಿಂದನೂ ಚಾಲೆಂಜಿಂಗ್. ಯಾವ ಸಬ್ಜೆಕ್ಟ್ ತೊಗೋಬೇಕು, ಯಾಕಂದರೆ ಎಂಜಿನಿಯರಿಂಗ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಸೊ ಯಾವ ಸಬ್ಜೆಕ್ಟ್ ತೊಗೋಬೇಕು ಅಂತ ಇನ್ನೂ ಐಡಿಯಾ ಇಲ್ಲ. ಸೊ ಒಂದಿಷ್ಟು ಜನ ಕೇಳೋದು ಯಾರು ಟಫೆಸ್ಟ್ ಸಬ್ಜೆಕ್ಟು, ಯಾವ್ದು ಮೋಸ್ಟ್ ಚಾಲೆಂಜಿಂಗ್ ಸಬ್ಜೆಕ್ಟ್ ಅಂತ. ಅದು ಹೋಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ EC ಓದಿದ್ದಾಯಿತು. ಓಕೆ. ಸೊ ರಾಮಯ್ಯ ಇಂದ ಗ್ರಾಜ್ಯುಯೇಟ್ ಆಗಿರೋದು. ಹೇಗಿತ್ತು ಕಾಲೇಜ್ ಡೇಸ್ ಎಲ್ಲ? ಇಟ್ ವಾಸ್ ಫನ್. ಅಭಿಮಾನಿಗಳು ಅಲ್ಲೂ ಇದ್ರಾ ನಿಮಗೆ? ಯಾ, ಅಂದರೆ ಡಾನ್ಸ್, ಐ ವಾಸ್ ಅ ಡಾನ್ಸರ್, ಡಾನ್ಸ್ ಕೋಆರ್ಡಿನೇಟರ್. ಸೊ ಎಲ್ಲರ ಕಣ್ಣು ಇತ್ತು. ಸೊ ಆಲ್ ಐಸ್ ಆನ್ ವರ್ಷಿತಾ ರಾಮಯ್ಯ ಕಾಲೇಜ್. ಆ್ಯಂಡ್ ನನ್ನ ಡಾನ್ಸ್ ಟೀಮ್ ಕೋಆರ್ಡಿನೇಟರ್ ಕೂಡ ಆಗಿದ್ದೆ. ನಾನು ಸೆಕೆಂಡ್ ಇಯರಲ್ಲಿ ಇದ್ದಾಗಲೇ ನನ್ನ ಸೀನಿಯರ್ಸ್ ನನಗೆ ದೇ ಮೇಡ್ ಮಿ ದ ಹೆಡ್ ಆಫ್ ದ ಡಾನ್ಸ್ ಟೀಮ್. ಓಕೆ. ಸೊ ಐ ವಾಸ್ ಲೀಡಿಂಗ್ ದ ಡಾನ್ಸ್ ಟೀಮ್ ಪ್ರಯಾಗ್ ಆಗಿದ್ದರಿಂದ ನನಗೆ ಅವಾಗ್ಲಿಂದಾನೇ ಸೀನಿಯರ್ಸ್ ಎಲ್ಲ ಒಂದಿಷ್ಟು ಕಣ್ಣುಗಳು. ಡಾನ್ಸರ್ ಅಂದರೆ ಅದು ಹಾಗೆ. ನೀವು ಯಾವ ಡಾನ್ಸರ್, ಕ್ಲಾಸಿಕಲ್ ಆರ್ ವೆಸ್ಟರ್ನ್? ಯಾವ ಅಂದರೆ ನನಗೆ ಚಿಕ್ಕ ವಯಸ್ಸಲ್ಲಿ ಭರತನಾಟ್ಯಂ ಕಲ್ತಿದ್ದು. ಅಮ್ಮ ಯಾವ ವೆಸ್ಟರ್ನ್ ಡಾನ್ಸ್ ಎಲ್ಲ ಕಲಿಬಾರ್ದು, ಅದಕ್ಕೆಲ್ಲ ಹೋಗಬಾರ್ದು, ಭರತನಾಟ್ಯಂ ನಮ್ಮ ಕಲೆ, ಅದನ್ನೇ ಕಲಿಬೇಕು ಅಂತ ನನಗೆ ಭರತನಾಟ್ಯಂ ಹಾಕಿದ್ರು. ಆ್ಯಕ್ಚುಲಿ ಡಾನ್ಸ್ ಮಾಡ್ತೀನಿ ಅಂತ ನಮ್ಮಮ್ಮ ಅಂದ್ಕೊಂಡಿದ್ದೆ, ಬಿಕಾಸ್ ನಾನು ತಟ್ಟೆಯಲ್ಲಿ ಡಾನ್ಸ್ ಮಾಡ್ತಿದ್ದೆ, ತಟ್ಟೆ ಮೇಲೆ. ಯಾವಾಗ? ಚಿಕ್ಕ ವಯಸ್ಸಲ್ಲಿ, ಇನ್ನೂ ತುಂಬ ಚಿಕ್ಕವಳು, ಡಾನ್ಸ್ ಕ್ಲಾಸ್ ಇನ್ನೂ ಹೋಗ್ತಿಲ್ಲ, LKG UKGಲಿದ್ದಾಗ. ಅವಾಗೇ ತಟ್ಟೆ ಮೇಲೆ ಮೇಲೆಲ್ಲ ಬ್ಯಾಲೆನ್ಸಿಂಗ್ ಮಾಡೋದು. ಇವಳಿಗೇನೋ ಹಿಂಗೆ ಹೆಜ್ಜೆ ಆಗ್ತಿದ್ದಾಳಲ್ಲ ಅಂತ ಭರತನಾಟ್ಯಮಿಗೆ ಸೇರಿಸಿದ್ರು. ಅವಾಗ ನನಗೆ ಹಠ, ನಾನು ವೆಸ್ಟರ್ನು ಕಲಿಬೇಕು, ಅದು ಕಲಿಬೇಕು, ಇದು ಕಲಿಬೇಕು ಅಂತ ಮನೇಲಿ ಸೇರಿಸಿರ್ಲಿಲ್ಲ. ಸೊ ಸುಮ್ಮನೆ ಭರತನಾಟ್ಯಮ್ಗೆ ಹೋಗು ಬಾ. ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡಿದ್ದೀರಾ? ಎಕ್ಸಾಮ್ಸ್ ಎಲ್ಲ ಬರೀಬೇಕಿತ್ತು, ಬಟ್ ಅದೇನಾಗೋಯ್ತು, ಪ್ರಿಪೇರ್ ಆಗಿದ್ದೆ. ಬಿಕಾಸ್ SSLC ಆಯಿತು, ಆಮೇಲೆ ಕರೆಕ್ಟಾಗಿ ನನಗೆ 8th ಬಂದಾಗ ಎಲ್ಲ 10th ಬಂದಾಗ ಮೇನ್ ಸ್ಟೇಜಸಲ್ಲಿ ಇದ್ದಾಗಲೇ ಈ ಎಕ್ಸಾಮ್ಸು ಬಂತು. ಸೊ ಐ ಕೈಂಡ್ ಆಫ್ ಕುಡೆಂಟ್ ಟೇಕ್ ಡಾನ್ಸ್ ಎಕ್ಸಾಮ್ಸ್. ಬಟ್ ಯಾಕಂದರೆ ನನಗೆ ಈ ಕಡೆ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡು, ಅದು ಮಾಡಿದ್ರಾಯ್ತು ಅನ್ನಂಗಾಯ್ತು. ಸೊ ಸ್ವಲ್ಪ ಗ್ಯಾಪ್ ಆಗೋಯ್ತು ಆಮೇಲೆ ಭರತನಾಟ್ಯಂ. ಓಕೆ. ಅದೇ ಮೇ ಬಿ ಭರತನಾಟ್ಯ ಕಲ್ತಿರೋದಕ್ಕೆ ತಮ್ಮ ಎಕ್ಸ್ಪ್ರೆಷನ್ಸ್ ಎಲ್ಲ ಭಾಳ ಚೆನ್ನಾಗಿ ಬರ್ತಾ ಇರ್ಬೋದು, ಯಾಕಂದ್ರೆ ಸಹಜವಾಗಿ ಹುಡುಗಿರಿಗೆ ಅದು ಚೆನ್ನಾಗಿ ಬರುತ್ತೆ. ನನಗೆ ಏನೇ ಇವಾಗ ನಾನು ನವರಸಗಳು ಏನೇ ಮಾಡಿದ್ರು ಇಟ್ಸ್ ಆಲ್ ಬಿಕಾಸ್ ಆಫ್ ಭರತನಾಟ್ಯಂ. ಏನಕ್ಕೆ ಅಂದರೆ ನಮ್ಮ ಗುರುಗಳು ಅಷ್ಟು ಈಸಿಯಾಗೆ ನವರಸ ಅಂದರೆ ಏನು, ಪ್ರತಿಯೊಂದು ಹೇಗೆ ನಾವು ಎಕ್ಸಾಜರೇಟ್ ಮಾಡಿ ಈಗ ನನ್ನ ಫೀಲ್ ಆಗ್ತಿರುತ್ತೆ, ಅದು ಜನಕ್ಕೆ ಭರತನಾಟ್ಯಮಲ್ಲಿ ಸ್ಟೇಜ್ ಮೇಲೆ ಅಲ್ಲಿ ಕೂತಿರೋರಿಗೆ ಕಾಣಿಸೋದು ತುಂಬ ಕಷ್ಟ. ಆ ಎಕ್ಸ್ಪ್ರೆಷನ್ನು, ಆ ಫೀಲು, ಯಾಕೆಂದರೆ ತುಂಬ ಜನ ಇವಾಗ ಬೇರೆ ಡಾನ್ಸ್ ಫಾರ್ಮ್ಸ್ನ ಎಂಜಾಯ್ ಮಾಡ್ತಾರೆ, ಭರತನಾಟ್ಯಂನ ಅಷ್ಟು ಎಂಜಾಯ್ ಮಾಡಲ್ಲ, ಸ್ವಲ್ಪ ಅಭಿಮಾನಿ ವರ್ಗ ಕಮ್ಮಿ ಎಂಜಾಯ್ ಮಾಡಲ್ಲ. ಮತ್ತು ಅದರಲ್ಲಿ ನಾವೊಂದು ಯಾವಾಗಲೂ ಕತೆ ರೂಪದಲ್ಲಿ ಹೋಗ್ತೀವಿ. ಭರತನಾಟ್ಯಂನ ಒಂದು ಕತೆ ಹೇಳಕ್ಕೆ ಟ್ರೈ ಮಾಡ್ತಿರ್ತೀವಿ, ಮಾತಾಡ್ದಲೇ. ಆ್ಯಂಡ್ ಅದ್ರ ಸಾಂಗ್ಸ್ ಕೂಡ ಯಾರಿಗೂ ಅಷ್ಟು ಮಟ್ಟಿಗೆ ಅರ್ಥ ಆಗಲ್ಲ. ಸೊ ನಮ್ಮ ಅಭಿನಯದ ಮೂಲಕನೇ ನಾವು ಅಲ್ಲಿ ಕೂತಿರೋ ಆಡಿಯನ್ಸಿಗೆ ನಾವು ಏನು ಹೇಳ್ತಿದ್ದೀವಿ ಅನ್ನೋದು ಕನ್ವೆ ಮಾಡಬೇಕಾಗಿದ್ರಿಂದ ಸೊ ನಮ್ಮ ಅಭಿನಯ ತುಂಬ ಚೆನ್ನಾಗಿರಬೇಕಿತ್ತು. ಸೊ ಐ 100% ನನಗೆ ಏನೇ ನಾನು ಆ್ಯಕ್ಟಿಂಗ್ ಇವಾಗ ಏನು ಮಾಡ್ತಿದ್ರು ಆಲ್ ದಟ್ ಕ್ರೆಡಿಟ್ಸ್ ಗೋಸ್ ಟು ಭರತನಾಟ್ಯಂ. ನಿಮ್ಮ ತಯಾರಿ ಅಭಿನಯಕ್ಕೆ ಅಲ್ಲೇ ಶುರುವಾಯಿತು ಅಂತ? ಹೌದು, ಐ ನೆವರ್ ನ್ಯೂ ದ್ಯಾಟ್. ಅದಾದಮೇಲೆ ನನಗೆ ಎಂಜಿನಿಯರಿಂಗ್ ಮತ್ತು PUC ಎಲ್ಲ ಬಂದಮೇಲೆ ಸ್ವಲ್ಪ ಫ್ರೀಡಮ್ ಸಿಕ್ತಲ್ಲ, ಸೊ ಅವಾಗ ಸ್ವಲ್ಪ ವೆಸ್ಟರ್ನ್ ಫಾರ್ಮ್ಸ್. ನೀವೇ ಕಲ್ತಿದ್ದು? ಎಲ್ಲೂ ಕ್ಲಾಸ್ಗೆಲ್ಲ ಹೋಗಿಲ್ಲ? ಕ್ಲಾಸ್ಗೆ ಹೋಗಿಲ್ಲ ಅದೆಲ್ಲ. ಅಂದರೆ ನನಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಈ SSLCಲು ಸ್ಕೂಲಲ್ಲಿ ಇದ್ದಾಗಲೂ ಯೂಟ್ಯೂಬ್ ನೋಡ್ಕೊಂಡು ಕಲಿತಾ ಇದ್ದೆ. ಯೂಟ್ಯೂಬ್ ನೋಡು, ಪಾಸ್ ಮಾಡೋದು, ಈ ಸ್ಟೆಪ್ ಹೆಂಗೆ ಬಂತು ಅಂತ, ಮತ್ತು ಅದರಲ್ಲೇ 0.5x ಸ್ಲೋ ಮೋಷನಲ್ಲಿ ಹಾಕಿ, ಬಿಕಾಸ್ ಕಳಿಸ್ತಿರ್ಲಿಲ್ಲ ಅಂತ ನನಗೆ ಕಲಿಬೇಕು ಅಂತ ಇತ್ತು. ವೆಸ್ಟರ್ನ್ ಕಳಿಸಲ್ಲ ಮನೇಲಿ, ಫೋಕು ಎಲ್ಲ. ಸೊ ಬಟ್ ನನಗೆ ಕಲಿಬೇಕಲ್ಲ, ಹೆಂಗೆ ಮಾಡೋದು, ಮನೇಲೇ ರೂಮಲ್ಲಿ ಫೋನಲ್ಲಿ ಹಿಂದಕ್ಕೆ ಹಾಕು, ಸ್ಲೋ ಮೋಷನಲ್ಲಿ ಹಾಕು, ನಾನೇ ಅದನ್ನು ಹೆಂಗೆ ಮಾಡಿದ್ರು ಅಂತ ಡಾನ್ಸ್ ಪಿಕಪ್ ಮಾಡೋದು. ಸೊ ನನಗೆ ಆಲ್ಮೋಸ್ಟ್ ವೆಸ್ಟರ್ನ್ ಫಾರ್ಮ್ಸ್ ನಾನು ಕಲ್ತಿದ್ದೆ ನಾನೇ ಯೂಟ್ಯೂಬ್ ನೋಡಿಕೊಂಡು ಎಲ್ಲ. ಆ್ಯಂಡ್ ಎಂಜಿನಿಯರಿಂಗ್, ರಾಮಯ್ಯ ಎಲ್ಲದರಲ್ಲೂ ಐ ಸ್ಟಾರ್ಟೆಡ್ ಡೂಯಿಂಗ್ ಬೇರೆ ಎಲ್ಲ ಫಾರ್ಮ್ಸ್ ಆಫ್ ಡಾನ್ಸ್, ಬಾಲಿವುಡ್ ಸ್ಟೈಲ್, ಫ್ರೀ ಸ್ಟೈಲ್. ಎಲ್ಲ ಕಾಲೇಜ್ಗೂ ಹೋಗ್ತಾ ಇದ್ವಿ. ಫೆಸ್ಟ್ ಅಂದರೆ ಇಂಟರ್ ಕಾಲೇಜ್ ಫೆಸ್ಟ್. ಎಷ್ಟು ಪ್ರೈಸ್ ಗೆದ್ದಿದ್ದೀರಾ? ತುಂಬ ಬಂದಿದೆ. ದುಡ್ಡು ಬಂದಿದೆ? ದುಡ್ಡು ಅವಾಗೆಲ್ಲ ಕಮ್ಮಿ. ಅವಾಗ ಅಂದರೆ ಒಂದು 20 ವರ್ಷ ಮುಂಚೆನಾ ನೀವು? ಹಂಗಲ್ಲ, ಟೀಮಿಗೆ ಕೊಡೋರಲ್ವಾ, ಟೀಮ್ ನಮಗೆಲ್ಲ ಹೋಗಿ ಬಂದು ಖರ್ಚೆ ಆಗ್ತಿತ್ತು ಟೀಮ್ಗೆ. ಸೊ
ಓಕೆ, ದೆನ್ ಸ್ಟಡೀಸ್ ಆಗ್ತಿದ್ದಂಗೆ ಬಂದ್ರ ಇಂಡಸ್ಟ್ರಿಗೆ ಹೇಗೆ? ಸ್ಟಡೀಸ್ ಆಯಿತು. ಅದಾದಮೇಲೆ ನನಗೆ ಇಟ್ ವಾಸ್ ಅ ಗ್ಯಾಪ್ ಆಫ್ 6 months 7 months ನಾನು ಯು ಕೆಗೆ ಹೋಗಬೇಕಿತ್ತು ಫಾರ್ ಹೈಯರ್ ಸ್ಟಡೀಸ್. ಅದಕ್ಕೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದೆ. GRE, ಗೇಟ್, IELTS ಬರೆಯೋದಾಗಲಿ, ಇಂಗ್ಲೀಷ್ ಎಕ್ಸಾಮ್ಸ್ ಬರೀಬೇಕಿತ್ತು. ಸೊ ಅಂದರೆ ನನಗೆ ಎಂಜಿನಿಯರಿಂಗ್ ಆಲ್ಮೋಸ್ಟ್ ನಂದು ಲಾಸ್ಟ್ 1 ವರ್ಷ 2 ವರ್ಷ ಕೋವಿಡಲ್ಲೇ ಹೋಯಿತು. ಸೊ ಐ ಕುಡಂಟ್ ಗೋ ಫಾರ್ ಮೈ ಲಾಸ್ಟ್ ಇಯರ್ಸ್ ಆಫ್ ಎಂಜಿನಿಯರಿಂಗ್ ಟು ಕಾಲೇಜ್ ವಿಚ್ ಐ ಮಿಸ್ಡ್ ಅ ಲಾಟ್. ಓಕೆ, ಅದಾದ ಆನ್ಲೈನ್ ಕ್ಲಾಸಸ್ ಇತ್ತಾ ಆಗ? ಆನ್ಲೈನ್ ಕ್ಲಾಸಸ್ ಇತ್ತು. ಅದಕ್ಕೆ ನನಗೆ ಕೇಳ್ತಿದ್ರು, ಮೆಸೇಜ್ ಹಾಕ್ತಿದ್ರು, ಇಂಟ್ರೆಸ್ಟ್ ಇದೆಯಾ ಆ್ಯಕ್ಟಿಂಗಲ್ಲಿ, ಟ್ರೈ ಮಾಡ್ತೀರಾ ಅಂತ ಕೆಲವು ಕಾಸ್ಟಿಂಗ್ ಡೈರೆಕ್ಟರ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಿದ್ರು. ಬಟ್ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಯಾವತ್ತೂ ನಾನು ಮಾಡಬಲ್ಲೆ ಅವ್ರು ನನಗೆ ಕನಸು ಇರಲಿಲ್ಲ. ಸೊ ಆ ಥರ ಅಪ್ರೋಚ್ ಬಂದಾಗ ನನಗೆ ಐ ಟೋಲ್ಡ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ನನಗೆ ಇಷ್ಟ ಇಲ್ಲ, ನಾನು ಓದಬೇಕು ಅಂತ. ಈ ಗ್ಯಾಪಲ್ಲಿ ಇದರಲ್ಲೆಲ್ಲ ಪ್ರಿಪೇರ್ ಆಗ್ತಿದೆ. ಎಂಜಿನಿಯರಿಂಗ್ ಮುಗ್ದಿತ್ತು, ನಾನು ಹೈಯರ್ ಸ್ಟಡೀಸಿಗೆ. ಬಟ್ ಹಿಂಗೆ ತುಂಬ ಕರೆಗಳು, ಕಾಲ್ಸ್ ಬಂದಿದ್ರಿಂದ ಐ ಥಾಟ್ ವೈ ನಾಟ್ ಗಿವ್ ಇಟ್ ಅ ಟ್ರೈ. ಅದನ್ನು ಡ್ರಾಪ್ ಮಾಡಿದ್ರಾ? ಇಲ್ಲ, ನಾನು ಅದನ್ನು ಎಕ್ಸಾಮಿಗೆ ಪ್ರಿಪೇರ್ ಹಾಕ್ಕೊಂಡೆ. ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಂಗೋ ಆಡಿಷನ್ ಕರೀತಾ ಇದೆ, ಅವರು ಅಷ್ಟು ಕೇಳ್ತಿದ್ದಾರೆ ಅಂದಮೇಲೆ ಲೆಟ್ಸ್ ಟ್ರೈ ಮಾಡೋಣ ಅಂತ ಹೋಗಿದ್ದು. ಅದು ಒಂದು ಸತಿ ಹೋಗಿ ನೀವು ಆಡಿಷನ್ಗೆಲ್ಲ ಲುಕ್ ಟೆಸ್ಟ್ ಕೊಟ್ಮೇಲೆ ಇಟ್ಸ್ ನೆವರ್ ಅ ಟರ್ನ್ ಬ್ಯಾಕ್. ಇಲ್ಲ, ಆಗಲ್ಲ. ಅದು ನನಗೆ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು, ನನಗೆ ಇಷ್ಟ ಆಗ್ತಾ ಇದೆ, ಇದು ನನಗೆ ಇಷ್ಟ ಆಗ್ತಾ ಇದೆ ಕ್ಯಾಮ್ರಾ ಮುಂದೆ ಇರೋದು, ವಾಟ್ ಎವರ್ ಇಟ್ ಇಸ್. ಆ್ಯಂಡ್ ಲುಕ್ ಟೆಸ್ಟ್ ಆಡಿಷನ್ಸ್ ಕೊಡ್ತಾ ಯು ಫೇಸ್ ರಿಜೆಕ್ಷನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆನ್ ಸ್ಟಾರ್ಟಿಂಗಲ್ಲಿ ಈಗ ಏನೇ ಕಾನ್ಫಿಡೆನ್ಸ್ ಇದ್ರೂ ತುಂಬ ಜನ ಇರ್ತಾರೆ. ಒಂದು ಲುಕ್ ಟೆಸ್ಟ್ಗೆ ಹೋದಾಗ ಹೆಂಗೆ ಆಡಿಷನ್ ಕೊಡಬೇಕು, ಹೆಂಗೆ ಬೋಲ್ಡಾಗಿರಬೇಕು, ನರ್ವಸ್ ಹೆಂಗೆ ಈಗ ಆ್ಯಕ್ಟಿಂಗ್ ಬಂದ್ರೂ ಆ್ಯಕ್ಚುಲಿ ಆನ್ ಸ್ಕ್ರೀನ್ ಆ್ಯಕ್ಟಿಂಗ್ ಮಾಡೋದು ಬೇರೆ, ಲುಕ್ ಟೆಸ್ಟ್ ಆಡಿಷನ್ಸಲ್ಲೇ ಬೇರೆ ಫೀಲ್ ಇರುತ್ತೆ. ಕರೆಕ್ಟ್. ತುಂಬ ಜನ ಹುಡುಗಿರು, ಎಷ್ಟು ಜನ ಕಾಂಪಿಟೇಷನ್ ಇರುತ್ತೆ. ಅಲ್ಲಿ ಹೋಗಿ ಇಷ್ಟ ಬಟ್ ಭಯ, ಅದನ್ನು ಓವರ್ಕಮ್ ಮಾಡ್ಬೇಕು ನಾವು ಸ್ಟಾರ್ಟಿಂಗಲ್ಲಿ. ಅದನ್ನೆಲ್ಲ ಓವರ್ಕಮ್ ಮಾಡಬೇಕು. ನನಗೆ ಅದಾದಮೇಲಿಂದ ನನಗೆ 1-2-3 ಆಡಿಷನ್ಸ್ ಕೊಟ್ಟೆ, ಲುಕ್ ಟೆಸ್ಟ್ ಕೊಟ್ಟೆ. ಅಲ್ಲಿ ಸೆಲೆಕ್ಟ್ ಆಗ್ತಿದ್ದಕ್ಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಇಲ್ಲ ಪಾತ್ರ, ಇಲ್ಲ ನನಗಿಷ್ಟ ಆಗಿದ್ದು ಅವ್ರು ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಸೊ ತುಂಬ ರಿಜೆಕ್ಷನ್ಸ್ ಅದು ಇದು ಫೇಸ್ ಮಾಡಿ, ಇಲ್ಲ ನಾನೇನೋ ಮಾಡಬೇಕು ಈ ಫೀಲ್ಡಲ್ಲಿ. ಈ ಮಧ್ಯ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಅಥವಾ ಇದು ಬೇಕಾ ಬೇಡವಾ ಅನ್ನುವಂಥ ಒಂದಷ್ಟು ಗೊಂದಲ, ಅಥವಾ ನಿಮಗೆ ಇಷ್ಟು ಓದ್ಕೊಂಡಿದ್ದೀನಿ ಕೆಲಸ ಮಾಡಬೇಕಾ ಬೇಡವಾ ಇದೆಲ್ಲ? ತುಂಬ ಗಲಾಟೆ ಆಗ್ತಿತ್ತು ಮನೇಲಿ. ಇಲ್ಲ ಬೇಡ, ನೀನು ಎಂಜಿನಿಯರ್ ಇಷ್ಟು ಓದಿಸಿದ್ದೀವಿ ನಿನಗೆ, ಆ್ಯಂಡ್ ಡಾಕ್ಟ್ರ್ ಮಾಡಬೇಕು, ಅದು ಇದು ಎಲ್ಲ ಇತ್ತು. ಆಮೇಲೆ ನಮ್ಮ ಅಪ್ಪಂಗೆ ನಾನು IAS ಮಾಡಬೇಕು, ಎಲ್ಲ ಕನಸುಗಳಿತ್ತು. ಇದನ್ನೆಲ್ಲ ಬಿಟ್ಟು ಇದು ನಮಗಲ್ಲ, ಈ ಫೀಲ್ಡ್ ನಮಗಲ್ಲ. ಮತ್ತು ನಮ್ಮ ಫ್ಯಾಮಿಲಿಲಿ ಯಾರೂ ಇಲ್ಲ ಇಂಡಸ್ಟ್ರಿ. ಐ ಥಿಂಕ್ ಯು ಆರ್ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ಕಾಣುತ್ತೆ. ಆ್ಯಂಡ್ ಅದೇ ನಾನು ಒಬ್ಬಳೇ ಇಂಡಸ್ಟ್ರಿಗೆ ಬಂದಿರೋದು ಫಸ್ಟು. ಯಾವುದೇ ಹಿನ್ನೆಲೆ ಇಲ್ಲ? ಯಾವ ಹಿನ್ನೆಲೆನೂ ಇಲ್ಲ, ಯಾರೂ ಬಂದಿಲ್ಲ. ಇವ್ರು ಬಂದಿದ್ದಾರೆ ನಮ್ಮ ಫ್ಯಾಮಿಲಿಯಿಂದ, ಒಬ್ಬರು ಬಂದಿದ್ದಾರೆ, ಅವರೇನೋ ಮಾಡಿದ್ದಾರೆ ಅಂತ ನಾನು ಅವ್ರ ದಾರಿಯಲ್ಲಿ ಹೋಗೋಕ್ಕೆ. ಸೊ ಅದನ್ನು ಆರ್ಥೋಡಾಕ್ಸ್ ಫ್ಯಾಮಿಲಿಲಿ ಇದನ್ನು ಬ್ರೇಕ್ ಮಾಡೋದೇ ಒಂದಷ್ಟು ದಿನ ದೊಡ್ಡ ಚಾಲೆಂಜ್. ಅಲ್ಲೇ ಮತ್ತೆ ಚಾಲೆಂಜ್ ನಿಮಗೆ. ಹೌದು, ಬಿಸ್ನೆಸ್ ಮಾಡು, ಇಲ್ಲಾಂದರೆ ನೀನೇನಾರು ಕೆಲ್ಸಕ್ಕೆ ಸೇರು. ಕೆಲ್ಸಕ್ಕೂ ಸೇರಿದೆ. ಅದಾದಮೇಲೆ ನಾನು ಇವಾಗ ಅಬ್ರಾಡ್ಗೆ ಹೋಗೋದು ಸ್ಟಾಪ್ ಮಾಡಿದೆ. ಇದು ಆಡಿಷನ್, ಲುಕ್ ಟೆಸ್ಟ್ ಅದು ಇದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಕೊಡ್ತಾನೆ ಇದ್ದಾರೆ. ಎಷ್ಟು ಕೊಟ್ರಿ? ಎಷ್ಟು ಆಡಿಷನ್ಸ್ ಕೊಟ್ರಿ? ತುಂಬ ಕೊಟ್ಟಿದ್ದೀನಿ. ಕಲರ್ಸ್ ಕನ್ನಡಗೆ ತುಂಬ ಕೊಟ್ಟಿದ್ದೀನಿ. ಅದೇನೋ ಗೊತ್ತಿಲ್ಲ ನನಗೆ ಮುಂಚೆಯಿಂದನೂ. ಅಂದರೆ ನಮ್ಮ ಮನೇಲಿ ಕಲರ್ಸ್ ಕನ್ನಡ ತುಂಬ ನೋಡ್ತಾರೆ. ಓಹೋ, ಚಿಕ್ಕ ವಯಸ್ಸಿನ ಮನೆಯವರಿಗೆ ಹಂಗಾರೆ ಒಪ್ಪಿಸಿ ಅದಕ್ಕೆ ಬಂದಿದ್ದೀರಾ? ಎಸ್ ಮ್ಯಾಮ್, ಆಡಿಷನ್ಸ್ ಕಂಟಿನ್ಯೂಸ್ಲಿ ಅಟೆಂಡ್ ಮಾಡ್ತಾ ಇದ್ರಿ. ಈ ಮಧ್ಯ ನಿಮ್ಮ UK ಹೋಗುವಂತಹ ಕನಸೇನಾಯಿತು? ಫ್ಯಾಮಿಲಿನ ಹೆಂಗೆ ಒಪ್ಸಿದ್ರಿ, ಹೆಂಗೆ ಮುಂದೆ ಬಂದ್ರಿ ಅಂತ? ಫ್ಯಾಮಿಲಿ ಒಪ್ಪಲಿಲ್ಲ, ಬೇಡ ಅಂತಲೇ. ನಮ್ಮಪ್ಪ ಅಂತೂ ಖಂಡಿತವಾಗ್ಲೂ ಇಲ್ಲ, ಇದು ನಮ್ಮ ಫೀಲ್ಡ್ ಅಲ್ಲ, ನಮ್ಗೆ ಯಾರೂ ಪರಿಚಯ ಇಲ್ಲ, ಏನಿಲ್ಲ. ಸೊ ನೀನು ಬೇರೆ ಏನಾದರೂ ಮಾಡು, ಇದು ಬಿಟ್ಟು ಬೇರೆ ಏನಾದರೂ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ನನಗೆ ಸಾಥಾಗಿ ನಿಂತಿದ್ದಂತೂ ಅಂದರೆ ನಮ್ಮಮ್ಮ, ಬೆಂಬಲ. ನಮ್ಮಮ್ಮ ಇಲ್ಲ, ಅವಳು ಮಾಡ್ತಾಳೆ, ಅವಳಿಗೊಂದು ಅವಕಾಶ ಕೊಡಿ, ಏನು ಮಾಡ್ತಾಳೆ ನೋಡೋಣ, ನಮ್ಮ ಮಕ್ಳ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಅಂತ ನಮ್ಮಮ್ಮ ನನಗೆ ಸಾಥ್ ಕೊಟ್ಟಿದ್ದು. ಈ ಥರ ಮನಸ್ಥಿತಿ ಎಲ್ಲ ಪೇರೆಂಟ್ಸಿಗೆ ಬಂದರೆ ಮಕ್ಕಳ ಕನಸನ್ನು ಪೋಷಿಸ್ಬೋದು ಅಂತ. ಅಂದರೆ ನಮ್ಮಮ್ಮಂಗೆ ಚಿಕ್ಕ ವಯಸ್ಸಿಂದ, ಅಂದರೆ ನಮ್ಮಮ್ಮನ ದಾರಿನೇ ನಾನು ನೋಡ್ಕೊಂಡು ಬಂದಿದ್ದೀನಿ, ಅವ್ರು ಹೆಂಗೆ ಬೆಳೆದು ಬಂದಿದ್ದಾರೆ ಅಂತ. ಶಿ ಈಸ್ ಅ ವೆರಿ ಗುಡ್ ಇನ್ಸ್ಪಿರೇಷನ್ ಫಾರ್ ಮಿ. ಅದರಿಂದ ನಮ್ಮಮ್ಮಂಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಪರವಾಗಿಲ್ಲ, ಏನಾದ್ರು ಮಾಡ್ತಾಳೆ ಅಂತ, ಮಾಡ್ತೀನಿ, ಸೊ ನಾನು ಒಳ್ಳೆ ಕೆಲಸನೇ ಮಾಡ್ತೀನಿ ಅನ್ನೋದು ಅವ್ರಿಗೆ ಪ್ರಾಮಾಣಿಕವಾಗಿ ಮಾಡ್ತೀನಿ. ದೆನ್ ಆಮೇಲೆ UK ಹೋಗೋದು ಎಲ್ಲ ಏನಾಯಿತು? ಅದು ನನಗೆ ಡ್ರಾಪ್ ಮಾಡಿದೆ, ಹೋಗಲ್ಲ ಅಂತ ಡಿಸೈಡ್ ಆಯಿತು. ಅದಾದಮೇಲೆ ಇದು ಕಂಟಿನ್ಯೂ ಆಯಿತು. ನಾನು ವರ್ಕ್ ಮಾಡ್ತಾ ಇದ್ದೆ, ಇಲ್ಲಿ ಒಂದು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಯಾಕೆಂದರೆ ನನಗೆ ಮನೇಲಿ ಪ್ರೆಷರ್ ಇತ್ತು. ಓಕೆ, ಏನು ಮಾಡ್ತಾ ಇಲ್ಲ, ಅದು ಒಂಥರ ಈಗ ಎಲ್ಲ ಆಚೆ ಹೋದ್ರು ಏನು ಮಾಡ್ತಿದ್ದಾಳೆ ಅಂತ ಕೇಳಿದಾಗ
ಏನು ಮಾಡ್ತಿಲ್ಲ ಅಂತ ಹೇಳಲಿಕ್ಕೆ ಇಷ್ಟೆಲ್ಲ ಓದಿಸ್ಬಿಟ್ಟು ಏನು ಮಾಡಲಿಲ್ಲ ಅಂತ ಅಪ್ಪ ಅಮ್ಮಂಗೆ ಅಂತಾರೆ. ಸೊ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಿದ್ದೆ. ಇಷ್ಟ ಇಲ್ಲ ಅಂದ್ರೂ ಒಂದು IT ಕಂಪ್ನಿಗೆ ಹೋಗ್ತಿದ್ದೆ. ಐ ಟು ಗೆಟ್ ಅ ಗುಡ್ ಸ್ಯಾಲರಿ. ಯಾ, ವಿಚ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೆ ತುಂಬ ಹಿಂಸೆ ಆಗ್ತಿತ್ತು. ಬಟ್ ಅದ್ರ ಮಧ್ಯದಲ್ಲಿ ಇದನ್ನೆಲ್ಲ ಟ್ರೈ ಮಾಡ್ತಿದ್ದೆ. ಈಗ IT ಹೋಗ್ತಾ ಆಡಿಷನ್ಸ್ ಟ್ರೈ ಮಾಡ್ತಿದ್ದೆ. ಹೌದು, ಟ್ರೈ ಮಾಡ್ತಿದ್ದೆ. ನನಗೇನು ಕಾಂಟ್ಯಾಕ್ಟ್ಸ್ ಇಲ್ಲ, ಯಾರೂ ಪರಿಚಯ ಇಲ್ಲ, ಹೆಂಗೆ ಹೋಗಬೇಕು, ಏನು ಮಾಡಬೇಕು, ನೋ ಗಾಡ್ ಫಾದರ್, ನೋ ಬಡಿ. ಸೊ ನನಗೆ ಲಿಟ್ರಲಿ ಫ್ರಮ್ ಸ್ಕ್ರ್ಯಾಚ್, ಲೈಕ್ ಒಂದೊಂದು ಕಾಂಟ್ಯಾಕ್ಟು ನಾನೇ ಬೆಳೆಸ್ಕೊಂಡಿರೋದು. ಯಾರೂ ಬಂದ್ಬಿಟ್ಟು ನನಗೆ ಅಟ್ಲೀಸ್ಟ್ ಇವ್ರಿದ್ದಾರೆ ಹೋಗಮ್ಮ ಇಲ್ಲೊಂದು, ನಂಗೆ ಆಡಿಷನ್ಸ್ ಹೆಂಗೆ ನಡೀತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿಲ್ಲ. ಯಾವುದೋ ಬಂತು, ಹೆಂಗೆ ಮಾಡಿದ್ರು, ಎಲ್ಲಿಂದ ಬಂತು, ಆಡಿಷನ್ಸ್ ಯಾವಾಗ ಮಾಡಿದ್ರು, ಆಡಿಷನ್ ಕಾಲ್ ಫಾರ್ ಎಲ್ಲಿ ಮಾಡ್ತಾರೆ ಅದು ಗೊತ್ತಾಗ್ತಿರ್ಲಿಲ್ಲ. ಸೊ ಲಿಟ್ರಲಿ ಝೀರೋಯಿಂದ ಈ ಫೀಲ್ಡಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅಮ್ಮ ಬರ್ತಿದ್ರು ಪ್ರತಿಯೊಂದು ಕಡೆ. ನಾನು ಲುಕ್ ಟೆಸ್ಟ್ ಒಬ್ಬರೇ ಹೋಗ್ತಿರ್ಲಿಲ್ಲ, ಅಮ್ಮ ಎಲ್ಲ ಕಡೆ ಬರ್ತಿದ್ರು. ಶಿ ವಾಸ್ ಅ ಬಿಗ್ ಸಪೋರ್ಟ್ ಟು ಮೀ. ಸೊ ಹಾಗೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಯಜಮಾನ ಹೇಗೆ ಅವಕಾಶ? ನಾನು ಆಲ್ರೆಡಿ ಈ ಪ್ರೊಡಕ್ಷನ್ಗೆ 2-3 ಸತಿ ಮುಂಚೆನೇ ಆಡಿಷನ್ ಕೊಟ್ಟಿದ್ದೆ, ರಾಮ್ಜಿ ಅವರ ಪ್ರೊಡಕ್ಷನ್, ರಾಮ್ಜಿ ಸರ್ ಪ್ರೊಡಕ್ಷನ್ಗೆ. ಸೊ ನನ್ನ ಪ್ರೊಫೈಲ್ ಇತ್ತು ಅವ್ರ ಹತ್ರ. ಓಕೆ, ಐ ವಾಸ್ ಟ್ರೈಯಿಂಗ್, ಬಟ್ ಯಾವುದು ವರ್ಕ್ ಆಗಿರಲಿಲ್ಲ. ಇದು ಯಜಮಾನಾಗೆ ಹಿಂಗೆ ಸಡನ್ನಾಗೆ ನನಗೆ ಕಾಲ್ ಬಂತು. ಯಜಮಾನ ಅಂತ ಟೈಟಲ್ಲು ಗೊತ್ತಿರಲಿಲ್ಲ ನನಗೆ. ಹಿಂಗೆ ಒಂದು ಹೊಸ ಸೀರಿಯಲ್ ಸ್ಟಾರ್ಟ್ ಮಾಡ್ತಿದ್ದೀವಿ ಬನ್ನಿ ಅಂತ. ಅಷ್ಟೊತ್ತಿಗೆ ನನಗೆ ಅಟ್ಲೀಸ್ಟ್ ಎಲ್ಲೆಲ್ಲಿ ಆಡಿಷನ್ ನಡೀತಿದೆ ಅನ್ನೋಷ್ಟು ಗೊತ್ತಾಗಂಗಾರು ಐಡಿಯಾ ಇತ್ತು. ಅದಕ್ಕೆ ನನಗೆ ಆಲ್ಮೋಸ್ಟ್ ಇಟ್ ಟುಕ್ ಮೀ 2 to 3 years. ನಾನು ಆಲ್ಮೋಸ್ಟ್ 2-3 years ಮುಂಚೆನೇ ಸ್ಟಾರ್ಟ್ ಮಾಡಿದ್ದು. ಯು ಗೇವ್ ಆಡಿಷನ್ಸ್ ಫಾರ್ 3 years? 3 years ಹಂಗೆ ಅಷ್ಟು ವರ್ಷ ಕೊಟ್ಟಿಲ್ಲ. ಬಟ್ ದೆನ್ ನಾನು ಸ್ಟಾರ್ಟ್ ಮಾಡಿದ್ದು, ಟ್ರೈ ಮಾಡಬೇಕು ಅಂತ. ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಬಟ್ ಆಲ್ಮೋಸ್ಟ್ ನನಗೆ ವರ್ಕ್ ಮಾಡ್ತಿದ್ದೆ ಅನ್ನಲ್ಲ, IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಸೊ ಐ ಕುಡಂಟ್ ಕಾನ್ಸಂಟ್ರೇಟ್ ಮಚ್. ಕೆಲವು ಸತಿ ಇಲ್ಲ, ನನಗೆ ಎಷ್ಟೊಂದು ಸತಿ ಕೆಲವು ಸತಿ ಬೇಜಾರಾಗಿ ಬೇಡ ಮಾಡೋದು ಬೇಡ ನನಗೆ ಅಂತ ಬ್ಯಾಕ್ ಆಫ್ ಮಾಡಿದ್ದು. ಅಲ್ಲ, IT ಆಡಿಷನ್ಸ್ ಎಲ್ಲ ಕೊಡೋದು ಬೇಡ. ಒಂದು 6 ತಿಂಗಳು 1 ವರ್ಷ ಕೆಲವು ಸತಿ ಹಂಗಂಗೆ ಬಿಟ್ಬಿಟ್ಟಿದ್ದೀನಿ ಬೇಡ ಅಂತ. ಆಮೇಲೆ ಮತ್ತೆ ಇಲ್ಲ, ಮತ್ತೆ ಏನೋ ಟ್ರಿಗರ್ ಆಗೋದು, ಇಲ್ಲ ಮಾಡಬೇಕು ಮತ್ತೆ ಮಾಡಬೇಕು ಅಂತ. ಆಫ್ಟರ್ 6 months ಮತ್ತೆ ಕಮ್ ಬ್ಯಾಕ್, ಸ್ಟಾರ್ಟ್ ಗ್ಯಾಪ್ ತಗೊಂಡು ಮತ್ತೆ ಯಾರು ಕಾಲ್ ಮಾಡ್ತಾರೆ. ಕೆಲವ್ರು ಕಾಲ್ ಅದು ಒಂಥರ ಫ್ರಸ್ಟ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಏನಾದರೂ ರಿಜೆಕ್ಷನ್ಸ್ ಕೊಡ್ತಾ ಒಂದು ಪಾಯಿಂಟ್ ಆಫ್ ಟೈಮ್ ಇದು ನಮ್ಗಲ್ವೇನೋ ಬೇಡ ಮಾಡೋದು ಬೇಡ ಅಂತ ನಿಲ್ಲಿಸ್ಬಿಡೋಣ ಅಂತ ಅನಿಸುತ್ತೆ. ಕೆಲವು ಸತಿ ಮತ್ತೆ ಎಲ್ಲೋ ಒಂದು ಪ್ರೋತ್ಸಾಹ ಸಿಗುತ್ತೆ, ಇಲ್ಲ ಮಾಡು ಅಂತ ಪುಷ್ ಮಾಡಿ ಯಾರೋ ಕಾಲ್ ಮಾಡಿ. ಸುಮಾರು ಸತಿ ನಂದು ಏನಾಗಿದೆ, ಸುಮಾರು ಸೀರಿಯಲ್ಗೆ ಫೈನಲ್ ರೌಂಡ್ವರೆಗೂ ಬಂದು ನಾಳೆ ಶೂಟಿಗೆ ಹೋಗಬೇಕು ಅನ್ನೋ ಟೈಮಲ್ಲಿ ನಂದು ಸೆಲೆಕ್ಟ್ ಆಗಿ ಹೋಗಿರ್ತೀವಿ, ಸೆಲೆಕ್ಟ್ ಆಗಿರುತ್ತೆ, ಎಲ್ಲ ಮಾತುಕತೆ ಆಗಿರುತ್ತೆ. ನಾಳೆ ಶೂಟ್ ಸ್ಟಾರ್ಟ್ ಆಗಬೇಕು, ಹಿಂದಿನ ದಿನ ಏನೇನೋ ಕಾಲ್ ಮಾಡಿ ಕಾಲ್ಸ್ ರಿಸೀವ್ ಮಾಡ್ದಲೇ ಇರೋದು. ಹಾಗೆ ಏನಾಯಿತು ಗೊತ್ತಿಲ್ಲ, ಇನ್ನೊಬ್ರು ಯಾರೋ ರೀಪ್ಲೇಸ್ ಆಗಿರ್ತಾರೆ, ಬೇರೆಯವ್ರು ನಮ್ಮ ಜಾಗ ತೊಗೊಂಡಿರ್ತಾರೆ. ಸೊ ಆ ಪಾತ್ರ ನನಗೆ, ನಾನು ನಾಳೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಸುಮಾರು ಸೀರಿಯಲ್ಸ್ ಹಂಗಾಗಿದೆ. ಹೌದು. ಈ ಪ್ರೊಮೋ ಶೂಟ್ ನಾಳೆ ಪ್ರೊಮೋ ಶೂಟ್ ಇದ್ದಂಗೆ ಫೋನೇ ಎತ್ತಲ್ಲ. ಏನಾಯ್ತು ಅಂತ ಆಮೇಲೆ ನೋಡಿದ್ರೆ, ಆಮೇಲೆ ಆಲ್ರೆಡಿ ಇನ್ನೊಂದು ತಿಂಗಳು ಬಿಟ್ಟು ನೋಡಿದ್ರೆ ಒಂದು ಪ್ರೊಮೋ ಬರ್ತಿರುತ್ತೆ ಟಿವಿಲಿ, ಇನ್ನೊಬ್ರು ಬೇರೆ ಹೀರೋಯಿನ್ ಇರ್ತಾರೆ. ಸೊ ಯು ಟ್ರೈಡ್ ಫಾರ್ ಹೀರೋಯಿನ್ ಓನ್ಲಿ? ಯಾ ಲೀಡ್ ಕ್ಯಾರೆಕ್ಟರೇ, ಅದರ ಒಳ್ಳೆ ಲೀಡ್ ಕ್ಯಾರೆಕ್ಟರೇ ಮಾಡಬೇಕು ಅನ್ನೋದು. ಸೊ ಅದ್ರ ಮಧ್ಯದಲ್ಲಿ ನಡಿಬೇಕಾದ್ರೆ ಐ ಡಿಡ್ ಅದರ್ ಮೈಕ್ರೋ ಸೀರೀಸ್ದು ಬೇರೆ ಬೇರೆ ಇದರಲ್ಲೆಲ್ಲ ಟ್ರೈ ಮಾಡ್ತಿದ್ದೆ. ಲೀಡಾಗೇ ಮಾಡ್ತಿದ್ದೆ, ಬಟ್ ಇಟ್ ವಾಸ್ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್. ಎಕ್ಸಾಕ್ಟ್ಲಿ, ಸೀರಿಯಲ್ಗೂ ಅವಕ್ಕೆ ವ್ಯತ್ಯಾಸ ಇದೆ. ಹೌದು, ಅದು ಟ್ರೈ ಮಾಡ್ತಿದ್ದೆ. ಇದು ಅದೇ ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಮಾಡಬೇಕು ಬೇಡವಾ ಅಂತಲೇ ನನಗೆ ಸುಮಾರು ವರ್ಷ ಕನ್ಫ್ಯೂಷನ್ ಇತ್ತು. ನಾನು ಇದು ತೊಗೋಬೇಕಾ ಬೇಡವಾ ಅಂತ. ಬಂದ್ಬಿಟ್ಟಿದ್ದೀನಿ, ಇವಾಗ ಹೆಂಗೆ ಹಿಂದೆ ಹೋಗೋದು ಅಂತ ಒಂದು ಸತಿ. ಆಮೇಲೆ ಏನು ಮಾಡೋದು, ಹೆಂಗೆ ಕ್ರ್ಯಾಕ್ ಮಾಡೋದು, ಹೆಂಗೆ ಮುಂದೆ ಹೋಗೋದು, ಯಾರು ದಾರಿ ತೋರಿಸೋರಿಲ್ಲ ಅಂದಾಗ ಕೆಲಸ ಇಟ್ ಪುಟ್ಸ್ ಯು ಡೌನ್. ಎಕ್ಸಾಕ್ಟ್ಲಿ, ಕರೆಕ್ಟ್. ಅದೆಲ್ಲದ್ರ ಮಧ್ಯದಲ್ಲಿ ಹಿಂಗೆ ಕಲರ್ಸ್ಗೆ ಸುಮಾರು ಸೀರಿಯಲ್ ಸ್ಟಾರ್ಟ್ ಆಯ್ತಲ್ಲ, ಹಾಗೆ ಇದರಲ್ಲೂ ಸೀರೀಸ್ ಆಫ್ ಪ್ರಾಜೆಕ್ಟ್ ಯಜಮಾನ ಟೀಮಿಂದ ರಾಮ್ಜಿ ಸರ್ ಆಫೀಸಿಂದ ಕಾಲ್ ಬಂತು, ಹಿಂಗೆ ಆಡಿಷನ್ ಮಾಡ್ತಾ ಇದ್ದೀವಿ ಬನ್ನಿ ಅಂತ. ಸೊ ಹೋದೆ, 1 ರೌಂಡ್ ಆಡಿಷನ್ ಕೊಟ್ಟೆ. ಅದಾದಮೇಲೆ ನನಗೆ ಆಲ್ಮೋಸ್ಟ್ 3 ತಿಂಗಳು ಏನೂ ಕಾಲ್ ಬರಲಿಲ್ಲ. 3 ತಿಂಗಳು ಏನೂ ಕಾಲ್ ಬರಲಿಲ್ಲ. ಸೊ ಗೊತ್ತಿಲ್ಲ, ಎಷ್ಟೊಂದು ಸತಿ ಹಿಂಗೆ ಕಾಲ್ ಬರಲ್ಲ. ಸೊ ಆದರೆ ಅವರೇ ಕಾಲ್ ಮಾಡ್ತಾರಲ್ವ, ಸೊ ಹೆಂಗೆ ಜಾಸ್ತಿ ಫಾಲೋ ಅಪ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಒಂದು 3 ತಿಂಗಳು ಆದಮೇಲೆ ಮತ್ತೆ ಇನ್ನೊಂದು ಸತಿ ಕಾಲ್ ಬಂತು, ಮತ್ತೊಮ್ಮೆ ಬನ್ನಿ ಆಫೀಸ್ಗೆ ಅಂತ. ಐ ಥಿಂಕ್ ಇಟ್ ಇಸ್ ಇನ್ ನವಂಬರ್ ಡಿಸೆಂಬರ್ ಹಾಗೆ, ಕಳೆದ ವರ್ಷ. ಹಾಂ ಲಾಸ್ಟ್ ಇಯರ್. ಮತ್ತು ಆವಾಗ
2 ಸತಿ ಏನೋ ಆಡಿಷನ್ ಕೊಟ್ಟಿದ್ದೀನಿ. ಏನು ಗೊತ್ತಿಲ್ಲ, ಏನು ಪ್ರೋಸೆಸ್ ಆಗ್ತಿದೆ, ನಾನು ಯಾವ ಪಾತ್ರ ಕೊಡ್ತಾ ಇದ್ದೀನಿ ಏನೂ ಇಲ್ಲ. ಅದಾದಮೇಲೆ ಐ ಥಿಂಕ್ ಸೆಕೆಂಡ್ ಟೈಮು ಇನ್ನೇನು ನಾಳೆ ಶೂಟು, ಹಿಂದಿನ ದಿನ ಕರೆದ್ರು ಆಫೀಸ್ಗೆ, ಮತ್ತೆ ಅವತ್ತು ಆಡಿಷನ್ ಮಾಡಿಸಿದ್ದಾರೆ. ಮತ್ತೆ ಅವತ್ತು ನನಗೆ ಇನ್ನೊಂದು ಸ್ಕ್ರಿಪ್ಟ್ ಪೇಪರ್ ಕೊಟ್ಬಿಟ್ಟು ಲುಕ್ ಟೆಸ್ಟ್ ತೊಗೊಂಡ್ರು. ಆವಾಗ ನನಗೆ ಹಿಂಗೆ ಒಂದು ಟ್ವಿಸ್ಟ್ ಕೊಟ್ಟರು, ನೀವು ಚೇರ್ ಮೇಲೆ ಕೂತ್ಕೊಂಡು ಒಂದು ಹ್ಯಾಂಡಿಕ್ಯಾಪ್ ರೋಲ್ ಹೆಂಗೆ ಮಾಡ್ಬೋದು ಪ್ಲೇ ಮಾಡಿ ತೋರಿಸಿ ಅಂತ. ನನಗೆ ಐಡಿಯಾ ಇಲ್ಲ, ತೀರಾ ಹೊಸದು. ಬಟ್ ನಾನು ಯಾರನ್ನೂ ನೋಡೂ ಇಲ್ಲ ಆ ಥರದ ವ್ಯಕ್ತಿಗಳು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ. ಆ್ಯಂಡ್ ಇವ್ರು ಏನಕ್ಕೆ ನನಗೆ ಈ ಥರ ಕೇಳ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ಲುಕ್ ಟೆಸ್ಟ್ ಅಲ್ವಾ, ಅಷ್ಟೊಂದಾಗಲೇ ತುಂಬ ಕೊಟ್ಟು ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು, ಮತ್ತು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದಲ್ಲೇ ಹೋಗಿದ್ದೆ. ಕೆಲಸದ ತುಂಬ ಸತಿ ಆಗಬೇಕು, ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗಿರ್ತೀವಿ. ಅಷ್ಟೊತ್ತಿಗೆ ನನ್ನ ಮನಸ್ಥಿತಿ ಹೆಂಗಾಗೋಗಿತ್ತಂದರೆ, ಆದರೆ ಆಗಲಿ, ನನಗೇನು ಅಷ್ಟು ಇದಿಲ್ಲ, ಹೋಪ್ಸ್ ಇಲ್ಲ ನನಗೆ ಆಗಲೇಬೇಕು ಅನ್ನೋ ಇದು ಇಲ್ಲ, ಒಂದು ಲೆವೆಲಿಗೆ ಬಿಟ್ಬಿಟ್ಟಿದೆ ಏನಾದರೂ ಆಗಲಿ ಅಂತ. ಹೋದೆ, ಈ ಥರ ಪಾತ್ರ ಮಾಡಿ ಅಂದರು, ಮಾಡಿದೆ. ಅದು ಇಮಿಡಿಯೇಟಾಗಿ ಎಡಿಟಿಂಗ್ ಮಾಡಿಸಿದ್ರು. ಅಲ್ಲಿ ನನಗೇನು ಏನಾಗ್ತಿದೆ ಗೊತ್ತಿಲ್ಲ ಅಷ್ಟು, ಯಾಕಂದರೆ ನಾನು ತುಂಬ ಇಷ್ಟು ದಿನ ಕೊಟ್ಟಿದ್ದು ಆಡಿಷನ್ಸ್ ಬೇರೆ, ಅಂದರೆ ಆಡಿಷನ್ ಮಾಡಿ ಹೇಳ್ತೀವಿ ಹೋಗಿ ಅಂತ ಹೇಳ್ತಾರೆ. ನಾನು ಆಲ್ಮೋಸ್ಟ್ ಇದೇ ಸೀರಿಯಲ್ಗೆ 2 ರೌಂಡ್ ಆಡಿಷನ್ ಕೊಟ್ಟಿದ್ದೆ. ಈ 3rd ರೌಂಡಲ್ಲಿ ಅಲ್ಲೇ ಇಮಿಡಿಯೇಟ್ ಎಡಿಟಿಂಗ್ ಮಾಡಿಸಿದ್ರು, ಸರ್ರಿಗೆ ತೋರಿಸಿದ್ರು, ರಾಮ್ಜಿ ಸರ್ಗೆ. ಅವ್ರು ಅಲ್ಲಿ ಇಮಿಡಿಯೇಟಾಗಿ ಓಕೆ ಆಗೋಯ್ತು. ಅವತ್ತು ನನಗೆ 8 ಗಂಟೆಲಿ ರಾತ್ರಿ ಯು ಸೆಲೆಕ್ಟೆಡ್ ಅಂತ ನನಗೆ ಅವಾಗ ಹೇಳ್ತಾರೆ ಆಫೀಸಲ್ಲಿ. ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಗಾಬರಿ, ಟೆನ್ಷನ್. ಆ್ಯಂಡ್ ಆದರೆ ಎಲ್ಲಾದ್ರ ಮಧ್ಯದಲ್ಲಿ ಶಾಕಿಂಗ್ ನ್ಯೂಸ್ ಅಂದರೆ ನನಗೆ ಈ ಥರದ ಪಾತ್ರ ಎಸ್ ನೋ ಹೇಳಬೇಕು ಅಂತಲೂ ಗೊತ್ತಿಲ್ಲ. ನನಗೆ ಬಂದಿರೋದು ಖುಷಿನ, ಈ ಥರದ ಪಾತ್ರಕ್ಕೆ ಬೇಜಾರು ಮಾಡ್ಕೋಬೇಕಾ, ಎಸ್ ಅನ್ಬೇಕಾ, ನೋ ಅನ್ಬೇಕಾ, ಇಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು. ಯಾಕಂದರೆ ಇಟ್ ವಾಸ್ ನಾಟ್ ಎನಿ ಕ್ಯಾರೆಕ್ಟರ್ ರೋಲ್, ದಿಸ್ ಇಸ್ ಆಲ್ಸೋ ಲೀಡ್, ಸೆಕೆಂಡ್ ಹೀರೋಯಿನ್ ಅಂತ ಹೇಳ್ತಿದ್ದಾರೆ. ಬಟ್ ಪಾತ್ರ ಹಿಂಗಿದೆ, ನಾನು ನಿಭಾಯಿಸಬಲ್ಲೇನಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆ್ಯಂಡ್ ನನಗೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ನಾಳೆ ಬೆಳಗ್ಗೆ ಶೂಟಿಂಗು, ನಾಳೆ ಬೆಳಗ್ಗೆ ನಾನು 7 ಗಂಟೆಗೆ ಸ್ಪಾಟಲ್ಲಿ ಇರಬೇಕು. ಮನೇಲಿ ಡಿಸ್ಕಸ್ ಮಾಡೋಕ್ಕೆ ಇದನ್ನು ಮಾಡ್ಲಾ ಬೇಡ, ಏನಕ್ಕೂ ಟೈಮ್ ಇಲ್ಲ. ರಾತ್ರಿ 8 ಸೆಲೆಕ್ಟೆಡ್ ಅಂತ ಅವ್ರು ಹೇಳ್ಬೇಕಾರೆ ಐ ಕಾಂಟ್ ಟೆಲ್ ಎನಿಥಿಂಗ್. ಮನಸ್ಸಲ್ಲಿ ಆ ಇಂಟ್ಯೂಷನ್ ಏನಂತೂ ಇಲ್ಲ, ಗೋ ಫಾರ್ ಇಟ್, ಇಟ್ಸ್ ಲೀಡ್ ರೋಲ್, ನಾನು ಮಾಡ್ತೀನಿ ಅನ್ನೋ ಒಂದು ನಿರ್ಧಾರ ತಗೊಂಡು ಅವತ್ತು ಓಕೆ ಅಂದೆ. ಆದರೆ ನೆಕ್ಸ್ಟ್ ಡೇ ಐ ಆಮ್ ಆನ್ ಸೆಟ್ ಶೂಟಿಂಗ್. ಹೇಗಿತ್ತು ಮೊದಲನೇ ದಿನದ ಅನುಭವ? ಎಕ್ಸ್ಟ್ರೀಮ್ಲಿ ನರ್ವಸ್. ನನಗೆ ಗೊತ್ತಿಲ್ಲ ಹೇಗೆ ರೆಡಿ ಆಗಬೇಕು, ಹೇಗೆ ಪಾತ್ರ ಹೇಗಿದೆ, ಸೊ ಕಾಸ್ಟ್ಯೂಮ್ಸ್ ಏನು ಬೇಕು ಎಲ್ಲ ಒಂದಿಷ್ಟು ಬಟ್ಟೆ ಎಲ್ಲ ತುಂಬ್ಕೊಂಡು ಬಂದಿದ್ದೀನಿ, ಏನು ಹಾಕೋಬೇಕು ಗೊತ್ತಿಲ್ಲ. ನ್ಯೂ ಸೆಟ್ ಆಲ್ರೆಡಿ ಅವರೆಲ್ಲ ಶೂಟ್ ಮಾಡಿದ್ದಾರೆ, ಪರಿಚಯ, ನಾನು ಹೊಸಬ್ಳು. ಆ್ಯಂಡ್ ಈ ಥರ ಪಾತ್ರ ಮಾಡ್ತಾ ಇದ್ದೀನಿ, ಅವ್ರಗಳ ಮುಂದೆ ಹೆಂಗೆ ಮಾಡೋದು ಗೊತ್ತಿಲ್ಲ, ಜನ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ. ಅಂದರೆ ಅವತ್ತು ಫಸ್ಟ್ ಡೇನೂ ನನಗೆ ಒಂಥರ ನರ್ವಸ್ನೆಸ್. ಹೆಂಗೆ ಅಂದರೆ ಎಲ್ಲರಿಗೂ ಈಗ ನಾನು ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ತೀನಿ ಈ ಥರದ್ರಲ್ಲಿ ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಮೇಲೆ. ಸೊ ಬೇರೆ ಬೇರೆ ಪಾತ್ರಗಳು ಆದರೆ ಒಂದು ಐಡಿಯಾ ಇರುತ್ತೆ, ಓಕೆ ನಾನು ಹಿಂಗೆ ರೆಡಿ ಆಗಿದ್ರೆ ಹಿಂಗೆ ಕಾಣಿಸ್ತೀನಿ ಅಂತ. ಇದು ನಾನು ಹೆಂಗೆ ಮಾಡೋದು ಅನ್ನೋದು ಒಂದು ಸಿಕ್ಕಾಪಟ್ಟೆ ಟೆನ್ಷನ್ನು, ಭಯ ಎಲ್ಲ ಇತ್ತು. ಬಟ್ ಫಸ್ಟ್ ಡೇ ಶೂಟ್ ತುಂಬ ಚೆನ್ನಾಗಿ ನಡೀತು. ರಾಮ್ಜಿ ಸರೇ ಡೈರೆಕ್ಷನ್ ಮಾಡಿದ್ರು ಅವತ್ತು. ಅವರು ಆ್ಯಕ್ಷನ್ಗೆ ಫಸ್ಟ್ ಹೋಗಿ ಅವ್ರ ಕಾಲಿಗೆ ಬಿದ್ದೆ. ಬಿಕಾಸ್ ನನಗೆ ಅಂಥ ದೊಡ್ಡ ನಿರ್ದೇಶಕ, ಎಷ್ಟು ಸೀರಿಯಲ್ಸ್ ಮಾಡಿದ್ದಾರೆ, ಎಷ್ಟೊಂದು ಅವರು ಎಲ್ಲ ಮಾಡಿರೋ ಎಲ್ಲ ಸೀರಿಯಲ್ಸು ಸೂಪರ್ ಹಿಟ್ ಸೀರಿಯಲ್ಸು. ಅಂಥದ್ದೊಂದು ಪ್ರೊಡಕ್ಷನಲ್ಲಿ ಮಾಡ್ತಿದ್ದೀನಿ ಅನ್ನೋದು ನನಗೊಂಥರ ಹೆಮ್ಮೆ, ಖುಷಿ, ಎಕ್ಸ್ಟ್ರೀಮ್ ಮಿಕ್ಸ್ಡ್ ಎಮೋಷನ್ಸ್ ನನಗೆ ರನ್ ಆಗ್ತಿದೆ ಅವತ್ತು. ಅಂಥ ದೊಡ್ಡ ನಿರ್ದೇಶಕರ ಮುಂದೆ ನಾನು ನಿಂತಿದ್ದೀನ, ಅವ್ರ ಡೈರೆಕ್ಷನಲ್ಲಿ ನಾನು ಕೆಲಸ ಮಾಡ್ತಿದ್ದೀನ, ಅವ್ರು ಆ್ಯಕ್ಷನ್ ಕಟ್ ಹೇಳ್ತಿದ್ದಾರೆ. ಸೊ ಹೀ ಸಚ್ ಅನ್ ಇನ್ಸ್ಪಿರೇಷನ್ ಟು ನಾವೆಲ್ಲರೂ ತುಂಬ ಜನಕ್ಕೆ. ಸೊ ನನಗೆ ಅಲ್ಲಿ ಯಾವ ಎಮೋಷನ್ ಕ್ಯಾರಿ ಮಾಡಬೇಕಂತ ಗೊತ್ತಾಗ್ತಿಲ್ಲ ಅವತ್ತು ನನಗಲ್ಲಿ. ಅವ್ರ ಆ್ಯಕ್ಷನ್ ಕಟ್ ಅವ್ರನ್ನೇ ನೋಡ್ತಾ ಇದ್ದೀವಿ ಹೆಂಗೆ ಹೇಳ್ಕೊಡ್ತಾ ಇದ್ದಾರೆ. ಯಾಕೆಂದರೆ ಸ್ಟಾರ್ಟಿಂಗ್ ಎಪಿಸೋಡ್ಸ್ ಅವರೇ ಡೈರೆಕ್ಷನ್ ಮಾಡೋದು. ಸೊ ನನ್ನ ಕಾಸ್ಟ್ಯೂಮ್ಸ್ ಹಿಂಗೆ ಇರಬೇಕು ಅಂತೆಲ್ಲ ಹೇಳಿ ಅವರು ಅವತ್ತು ಮಾಡಿದ್ರು. ಐ ಥಿಂಕ್ ವೆರಿ ವೆಲ್, ತುಂಬ ಚೆನ್ನಾಗಾಯಿತು. ನಿಮಗೆ ಕಷ್ಟ ಆಯಿತಾ ಒಂದು ಮೊನ್ನೆ ದಿನ ಅಥವಾ ಮುಂದುವರಿತಾ ಇದ್ದಂಗೆ ಹೆಂಗೆ ಅನ್ನಿಸ್ತು ಪಾತ್ರ? ನನಗೆ ಕಷ್ಟ ಆಗಲಿಲ್ಲ, ಯಾಕೆಂದರೆ ನಾನು ಮಾನಸಿಕವಾಗಿ ನಾನು ಆಲ್ರೆಡಿ ರೆಡಿ ಇದ್ದೆ ಈ ಪಾತ್ರ ಮಾಡಲಿಕ್ಕೆ. ನನಗೆ ಕಷ್ಟ ಯಾವುದ್ರಲ್ಲಿ ಅಂದರೆ, ಈಗ ನಮಗೆ ಇಡೀ ದಿನ ನಾವು ಸುಮಾರು ಸೀನ್ಸ್ ಮಾಡ್ತೀವಿ, 10-12 ಸೀನ್ ಮಾಡ್ತೀವಿ. ನಾನು ಇಡೀ ದಿನ ಬಾಯಿನ ಕೈನ ಸೊಟ್ಟ ಇಟ್ಕೋಬೇಕು, ಸ್ಟಿಫಾಗಿ ಇಟ್ಕೋಬೇಕು, ಕೈ ಸ್ಟಿಫ್ ಇರಬೇಕು, ಬಾಯಿ ಈ ಕಡೆ ರೈಟ್ ಇರಬೇಕು. ಸೊ ನಾನು ಆಲ್ಮೋಸ್ಟ್ ಡೈಲಾಗ್ ಹೇಳ್ಬೇಕಾರೆ ಲೂಸ್ ಮಾಡಿಬಿಟ್ರೆ ಸ್ಟ್ರೈಟ್ ಆಗುತ್ತೆ. ಕರೆಕ್ಟ್.
ನಾವು ನಾರ್ಮಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಹೀಗೆ ಇಟ್ಕೊಂಡು ಮಾತಾಡ್ಬೇಕು. ಹಂಗೆ ಸೊ ನಾನು ಫೋರ್ಸ್ಫುಲಿ ಟೈಟಾಗಿ ಇಟ್ಕೋಬೇಕಿತ್ತು. ನೋವಾಗ್ತಿರ್ಲಿಲ್ವಾ? ತುಂಬ ನೋವಾಗ್ತಿತ್ತು. ಆದರೆ ನನಗೆ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ ಸೆಟ್ಟಲ್ಲಿ. ಹಿಂಗೆ ನೋವಾಗ್ತಿದೆ ಅಂತ ಫಸ್ಟ್ ಆಫ್ ಆಲ್ ಹೊಸ ಸೆಟ್ಟು, ನೋವು ತೋರಿಸ್ಕೋಬಾರ್ದು, ನಾನು ನಿಭಾಯಿಸಲೇಬೇಕು ಇದನ್ನ ಅಂತ ನಾನು ಮನೆಗೆ ಬಂದ್ಬಿಟ್ಟು ನೋವಾಯಿತು ಅಂತ ಸ್ವಲ್ಪ ಮಸಾಜ್ ಮಾಡೋದು, ಎಕ್ಸಸೈಸ್ ಮಾಡೋದು ಎಲ್ಲ ಮಾಡ್ತಿದ್ದೆ. ಸೆಟ್ಟಲ್ಲಿ ಮಾತ್ರ ಏನೂ ಇದು ಮಾಡ್ತಿರ್ಲಿಲ್ಲ. ಕಟ್ ಹೇಳ್ತಿದ್ದಂಗೆ ಒಂದು ಸ್ವಲ್ಪ ಬಾಯ್ ಮೂಮೆಂಟ್ಸ್ ಎಲ್ಲ ಮಾಡ್ಕೊತಾ ಇದ್ದೆ, ರಿಲ್ಯಾಕ್ಸ್ ಮಾಡ್ಕೊತಿದ್ದೆ. ಬಟ್ ಆಲ್ಮೋಸ್ಟ್ ನಾವು 10-12 ಸೀನ್ ಮಾಡೋದ್ರಿಂದ ಮತ್ತು ಯಾರು ಸೀನ್ ನಡೀತಿದ್ರು ನಾವು ಹಾಗೆ ಕೂತಿರ್ಬೇಕು. ಓ, ನಿಮ್ದು ಅಲ್ಲದೆ ಇದ್ರು ಬೇರೆಯವ್ರದ್ದು ಮಾಡೋದು ಹಾಗೆ. ಈಗ ನನ್ನ ಅಕ್ಕ ವೈಟ್ ಶಾರ್ಟ್ ಇಟ್ಟಿದ್ದಾರೆ, ಎಲ್ಲರೂ ಕಾಣಿಸ್ತಾ ಇದ್ದಾರೆ ಅಂದಾಗ ನಾನು ಹಾಗೆ ಕೂತಿರ್ಬೇಕು ಫೋರ್ಸ್ಫುಲಿ. ಸ್ವಲ್ಪ ರಿಲ್ಯಾಕ್ಸ್ಡ್ ಆದ್ರೂ ಅದು ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ತುಂಬ ಜನ ನಂದು ಪ್ರೋಮೋ ಫಸ್ಟ್ ಬಂದಾಗ ನಿಜವಾಗ್ಲೂ ಈ ಹುಡುಗಿ ಹ್ಯಾಂಡಿಕ್ಯಾಪ ಅಂತ ಕೇಳಿದ್ರು. ಯಾರಿಗೂ ನಾನು ನಾರ್ಮಲ್ ಆಗಿದ್ದೀನಿ ಅನ್ನೋದು ಸುಮಾರು ದಿನ ಗೊತ್ತಾಗಲಿಲ್ಲ. ಅಷ್ಟು ಲೆವೆಲಲ್ಲಿ ರೀಚ್ ಆಗಿದ್ರಿ ಹಾಗಾದರೆ? ಹೌದು, ಅದು ಪ್ರೋಮೋ ತುಂಬ ರೀಚ್ ಆಯಿತು. ಆ್ಯಂಡ್ ಹೆಂಗೆ ಅಂದರೆ ನನ್ನ ಕೋ ಆರ್ಟಿಸ್ಟ್ಗಳು ನೆಕ್ಸ್ಟ್ ಡೇ ಬಂದರೆ ಶೂಟಿಂಗಿಗೆ ಟೆಲಿಕಾಸ್ಟ್ ಆದಮೇಲೆ, ಐ ಥಿಂಕ್ ಶೂಟ್ ಮಾಡಿ 1 ಮಂತ್ 2 ತಿಂಗಳು ಆದಮೇಲೆ ಟೆಲಿಕಾಸ್ಟ್ ಆಯಿತು. ಆ ಟೆಲಿಕಾಸ್ಟ್ವರೆಗೂ ನನಗೊಂಥರ ಭಯ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ, ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಇರುತ್ತೆ, ನಾನು ಹಿಂಗೆ ಕಾಣಿಸ್ತಾ ಇದ್ದೀನಲ್ಲ ಅನ್ನೋದೊಂದಿತ್ತು. ಬಟ್ ಫಸ್ಟ್ ಡೇ ಜನದ ರೆಸ್ಪಾನ್ಸ್ ನೋಡಿ ಐ ವಾಸ್ ಮೈಂಡ್ ಬ್ಲೋನ್. ನೆಕ್ಸ್ಟ್ ಡೇ ಸೆಟ್ಟಲ್ಲಿ ಎಲ್ಲರೂ ಬರ್ತಿದ್ದಾರೆ, 1 ನಿಮಿಷ ನಿಂತ್ಕೊಮ್ಮ, ನಿನ್ನ ಫೋಟೋ ತೆಗೆದು ಕಳಿಸ್ಬೇಕು ನನ್ನ ಕಸಿನ್ಸ್ಗೆ, ನನ್ನ ರಿಲೇಟಿವ್ಸ್ಗೆ, ನನ್ನ ಫ್ರೆಂಡ್ಸ್ಗೆ. ಅವರು ನೀನು ನಿಜವಾಗ್ಲೂ ಹ್ಯಾಂಡಿಕ್ಯಾಪ್ ಅಂದ್ಕೊಂಡಿದ್ದಾರೆ, 1 ನಿಮಿಷ ನೀನು ನಾರ್ಮಲಾಗಿ ನಿಂತ್ಕೊ, ನಿನ್ನ ಫೋಟೋ ತೆಗಿಬೇಕು ಅಂತ. ತುಂಬ ಜನ ನನ್ನ ನಾರ್ಮಲ್ ಫೋಟೋಸ್ನ ಅವರು ಫ್ರೆಂಡ್ಸ್ ಸರ್ಕ್ಯುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಲ್ಲ ಈ ಹುಡುಗಿ ನಾರ್ಮಲ್ ಆಗಿದ್ದಾಳೆ ಅಂತ. ಆಮೇಲೆ ಜನ ಯಾವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಕಡೆ ಕಾಮೆಂಟ್ ಮಾಡಿದ್ರು, ಓ ನೀವು ಹಿಂಗಿದ್ದೀರಾ, ನಾವು ಅಂದ್ಕೊಂಡೇ ಇರಲಿಲ್ಲ, ನೀವು ನಿಜವಾಗ್ಲೂ ಹ್ಯಾಂಡಿಕ್ಯಾಪ್ ಅಂತ ಅಂದ್ಕೊಂಡ್ವಿ, ನಿಜವಾದ ಹ್ಯಾಂಡಿಕ್ಯಾಪ್ ಕರೆಸಿ ಶೂಟ್ ಪಾತ್ರ ಮಾಡಿಸ್ತಿದ್ದಾರೆ ಅಂತ ಅಂದ್ಕೊಂಡ್ವಿ ಅಂತೆಲ್ಲ. ಸೊ ಮತ್ತು ಅದು ನಿಮಗೆ ನಾವು ಕೇಳ್ಪಟ್ಟ ಹಾಗೆ ಇವರೇ ಹೀರೋಯಿನ್ ಆದರೆ ಚೆನ್ನಾಗಿತ್ತು ಅನ್ನುವಂಥ ಮಾತು ಬಂತು. ಎಸ್ ವರ್ಷಿತಾ ಅವರೇ, ತಮ್ಮ ಒಂದು ಅನಿತಾ ಅನ್ನುವಂಥ ಪಾತ್ರ ಬಹಳಷ್ಟು ಮೆಚ್ಚುಗೆಯನ್ನು ಪಡೀತು. ಅಂದರೆ ಅಭಿಮಾನಿಗಳು ನಿಮಗೆ ಹುಟ್ಕೊಂಡ್ರು, ಪ್ರೇಕ್ಷಕ ವರ್ಗದಲ್ಲೂ ಕೂಡ ಮನೆಗೆ ತಲುಪುವಂಥದ್ದಾಯಿತು. ವೀಕ್ಷಕರು ಹೇಳ್ತಾ ಇದ್ರು ಈ ಹುಡುಗಿ ನಿಜವಾಗ್ಲೂ ಹ್ಯಾಂಡಿಕ್ಯಾಪ ಅಂತ ನೀವೇ ಹೇಳಿದ ಹಾಗೆ, ಮತ್ತು ಹೀರೋಯಿನ್ ಥರನೇ ಇದ್ದಾರೆ ಅನ್ನೋ ಥರ ಮಾತಾಡಿ ಬಂತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ. ಅಂದರೆ ಜನ ನನ್ನ ಹೀರೋಯಿನ್ ಆಗಿ ನೋಡೋಕ್ಕೆ, ಟೈಟಲ್ ಕಾರ್ಡಲ್ಲಿ ನೋಡೋಕ್ಕೆ ಇಷ್ಟಪಟ್ಟರು ಅನ್ನೋದು ನನಗೆ ಆಶ್ಚರ್ಯ ಆ್ಯಂಡ್ ತುಂಬ ಖುಷಿ ಆಯಿತು. ತುಂಬ ಜನ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಆ ಥರ ಪಾತ್ರ ಒಪ್ಕೊಂಡಾಗ ನೀವು ಹೀರೋಯಿನಾಗಿ ಮಾಡಬೇಕಿತ್ತು ಅಂತ, ಹೋಪ್ಫುಲಿ ಅವರ ಎಲ್ಲ ಕನಸುಗಳು ಅವರ ಇಚ್ಛೆಗೆ. ನಿಮಗೆ ಕನಸಿಲ್ವಾ ಹೀರೋಯಿನ್ ಆಗಿ? ನನಗೂ ಆಗಿದೆ, ಬಟ್ ನನಗೆ ನನ್ನ ಬಗ್ಗೆ ಇಷ್ಟ ಇರೋದು ಬೇರೆ, ಇನ್ನೊಬ್ಬರಿಗೆ ನನ್ನ ಬಗ್ಗೆ. ಯಾಕಂದರೆ ನಾನು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ, ನಾನು ಯಾರು ಅಂತ ಗೊತ್ತಿಲ್ಲದಲೇ ಅವ್ರು ನನಗೆ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ದಟ್ಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ದಟ್ಸ್ ಮೋರ್ ಗ್ರೇಟ್. ಅದಕ್ಕೆ ಹೋಪ್ಫುಲಿ ಇನ್ ದ ಫ್ಯೂಚರ್ ಪ್ರಾಜೆಕ್ಟ್ಸ್ ಆಗ್ಬೋದು. ಮತ್ತು ತಮಗೆ ರಾಮ್ಜಿ ಅವ್ರ ಸಪೋರ್ಟ್ ಹೇಗಿತ್ತು, ಅಥವಾ ಕೋ ಆರ್ಟಿಸ್ಟ್ ಸಪೋರ್ಟ್ ಹೇಗಿತ್ತು ಸೆಟ್ನಲ್ಲಿರಬಹುದು, ಹೇಗೆ ನಿಮಗೆಲ್ಲ ಸಪೋರ್ಟ್ ಸಿಕ್ತು? ರಾಮ್ಜಿ ಸರ್ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ಸರ್ ನೀನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೆ. ಯಾಕೆಂದರೆ ನನಗೆ ಮಧ್ಯದಲ್ಲಿ ಒಂದು ಪ್ರಶ್ನೆಗಳಿತ್ತು, ಮಾಡ್ತಿದ್ದೀನೋ ಇಲ್ವೋ, ಇನ್ನೂ ಬೇಕಾ ಈ ಪಾತ್ರಕ್ಕೆ ಏನಾದರೂ. ಯಾಕೆಂದರೆ ತೊದ್ಲಿಸಿ ಮಾತಾಡಬೇಕಿತ್ತು. ಸೊ ತುಂಬ ಲ್ಯಾಗ್ ಆದಂಗೂ ಅನ್ನಿಸ್ಬಾರ್ದು, ಹಾಗಂತ ತುಂಬ ಫ್ಲೂಯೆಂಟಾಗಿ ಮಾತಾಡಿದ್ರೆ ಡೌಟ್ ಬರುತ್ತೆ. ಸೊ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಅವಾಗವಾಗ ಸರ್ ಕರೆಕ್ಟಾಗಿ ಬರ್ತಾ ಇದೆಯಾ, ಪಾತ್ರಕ್ಕೆ ಇನ್ನೂ ಏನಾದರೂ ಬೇಕಾ, ಇಲ್ಲಮ್ಮ ತುಂಬ ಯಾವಾಗಲೂ ಪ್ರೋತ್ಸಾಹ ಕೊಡೋರು, ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ಇನ್ನೂ ಮಾಡು ನೀನು, ಇಲ್ಲ ಏನು. ಆ್ಯಂಡ್ ಐ ಥಿಂಕ್ ಇಡೀ ಅದಾದಮೇಲೆ ಎಪಿಸೋಡ್ ಡೈರೆಕ್ಟರ್ಸ್ ಎಲ್ಲ ಬೇರೆ ಬಂದರು. ಪ್ರತಿಯೊಬ್ಬರು ಐ ಥಿಂಕ್ ಪ್ರೊಡಕ್ಷನ್ಗೆ ಹೋಗಿ ಹೇಳ್ತಿದ್ರು ಎವ್ರಿ ಟೈಮ್. ಕುಮಾರ್ ಸರ್ ಅಂತ ಇದ್ದಾರೆ, ಅವರು ನಮ್ಮ ಎಪಿಸೋಡ್ ಡೈರೆಕ್ಟರ್ ಆಗಿ ಇದು ಮಾಡ್ತಿದ್ರು. ನಾನು ಆ ಪಾತ್ರ ಮಾಡಬೇಕಾದ್ರೆ ಪ್ರತಿದಿನ ಚೆನ್ನಾಗಿ ಮಾಡ್ತಾ ಇದೆಯಾ, ಇನ್ನೂ ಚೆನ್ನಾಗಿ ಮಾಡು, ಹೆದರ್ಕೋಬೇಡ ಜನ ಹೇಗೆ ತಗೊತಾರೆ ಅಂತ. ಈ ಸೀನ್ ನೋಡು ತುಂಬ ಜನ ಅಳ್ತಾರೆ, ನಾನು ತೆವಳ್ಕೊಂಡೆಲ್ಲ ಹೋಗೋ ಸೀನ್ ಇತ್ತು. ಅದಕ್ಕೆಲ್ಲ ಅವರು ನನಗೆ ಆಲ್ರೆಡಿ ಸೀನ್ ಮಾಡಿಸ್ಬೇಕಾರೆ ಹೇಳಿದರು, ಇದು ಜನಕ್ಕೆ ಹೆಂಗೆ ಮುಟ್ಟುತ್ತೆ ನೋಡು ಅಂತ. ಬಟ್ ಆ ಸೀನ್ ಆಗಿದ ತಕ್ಷಣ ನನಗೆ ಟೆಲಿಕಾಸ್ಟ್ ಆಗ್ತಿದ್ದಂಗೆ ತುಂಬ ಜನ ಮೆಸೇಜ್ ಮಾಡಿದ್ರು, ಈ ಸೀನ್ ನೋಡ್ತಿದ್ದಂಗೆ ನಾವು ಅಳು ಬಂದ್ಬಿಡ್ತು, ನಿಮಗೆ ಕಾಲಿಲ್ದಲೇ ತೆವಳ್ಕೊಂಡೆಲ್ಲ ಇದು ಮಾಡಿದ್ರಿ, ನಮ್ಗೆ ನಿಜವಾಗ್ಲೂ ಅಳು ಬಂತು ಅಂತೆಲ್ಲ. ಆ್ಯಂಡ್ ನನಗೆ ಪ್ರತಿಯೊಂದು ಈಗ ಹೆಂಗೆ ಅಂದರೆ, ಈಗ ನಾವು ಲೀಡಾಗಿ ಮಾಡ್ಬೇಕಾದ್ರೆ ನಾವು ಒಂದು ಪಾತ್ರನ ತೋರಿಸಿದಾಗ ತುಂಬ ಜನ ಈಗ ನೀವು ತುಂಬ ಬ್ಯೂಟಿಫುಲ್ ಅದು ಇದು ಅಂತ ಹೇಳೋದು ಬೇರೆ. ನನಗೆ ಎವ್ರಿ ಕಾಮೆಂಟ್ ನನಗೆ ಬರ್ತಿದ್ದೆ ಅಭಿನಯದ ಬಗ್ಗೆ, ಯು ಆರ್ ಅ ಗುಡ್ ಪರ್ಫಾರ್ಮರ್, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ. ನನಗದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಮಾಡ್ತು. ಬಿಕಾಸ್ ನನ್ನ ಫಸ್ಟ್ ಅಟೆಂಪ್ಟಿಗೆ ಆ್ಯಂಡ್ ಲುಕ್ಸ್ ಆಗಲಿ ಏನೇ ಆಗಿರಲಿ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ದಲೆ ಅಭಿನಯಕ್ಕೆ ಆಲ್ರೆಡಿ ಜನ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂದರೆ ನನಗೆ ನಾನು ಇನ್ನೂ ಮಾಡಬಲ್ಲೆ.
ಆ್ಯಂಡ್ ಆಲ್ಮೋಸ್ಟ್ ಆಡಿಯನ್ಸ್ಗಾಗಿರಲಿ ಇನ್ನು ಬೇರೆ ಟೀಮ್ಸ್ಗೂ. ಸೊ ಆ್ಯಕ್ಟಿಂಗ್ ಇವಳು ಮಾಡ್ತಾಳೆ ಅನ್ನೋದು ಫಸ್ಟೇ ರಿಜಿಸ್ಟರ್ ಆಯಿತು. ಸೊ ಅದಕ್ಕೆ ನಾನು ರಾಮ್ಜಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಆ ಥರದೊಂದು ಪಾತ್ರನ ಕಲ್ಪಿಸ್ಕೊಡ್ಲಿಲ್ಲ ಅಂದಿದ್ರೆ ನನಗೆ ಟ್ಯಾಲೆಂಟ್ ಇದ್ರೂ ನಾನು ಅವೆಲ್ಲಿ ತೋರ್ಸೋಕ್ಕಾಗುತ್ತೆ. ಕರೆಕ್ಟ್. ಪಾತ್ರ ಹಾಗೆ ಬರೆದ್ರೆ ಮಾತ್ರ ಸಾಧ್ಯ. ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ರಾಮ್ಜಿ ಸರ್ ಆ್ಯಂಡ್ ರೈಟರ್ಸ್. ಆ ಪಾತ್ರನ ಅಷ್ಟು ಚೆನ್ನಾಗಿ ರೂಪಿಸಿದ್ಕೆ. ಹೌದು, ಅವರು ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟು ಎವ್ರಿ ಡೇ ನನಗೆ ಬಂದಾಗ ಅಷ್ಟೇ ಪ್ರೋತ್ಸಾಹ ತುಂಬ್ತಿದ್ರು. ಅವರು ಬಂದಾಗೆಲ್ಲ ಟೆಲಿಕಾಸ್ಟ್ ಆದಾಗ ಅವ್ರ ಮನೇಲಿ ಏನು ಕಾಮೆಂಟ್ಸ್ ಆಯಿತು, ನನ್ನ ಸೀನ್ಸ್ ನೋಡ್ಬೇಕಾದ್ರೆ ಎಷ್ಟು ಜನ ಅಳ್ತಾಯಿದ್ರು, ಅವ್ರ ಮಕ್ಕಳು ಅಳ್ತಾಯಿದ್ರು, ಎವ್ರಿ ಡೇ ಬಂದು ಹೇಳ್ತಿದ್ರು. ಸೊ ನಾನು ಅಷ್ಟು ಅವ್ರ ಮನ್ಸುಗಳಿಗೆ ಮುಟ್ತಾ ಇದ್ದೀನಿ ಅಂದಾಗ ನನಗೆ ಇನ್ನೂ ಚೆನ್ನಾಗಿ ಮಾಡಬೇಕು, ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ನನಗೆ ಎಲ್ಲ ಕೋ ಆರ್ಟಿಸ್ಟು ಸಪೋರ್ಟ್ ಮಾಡ್ತಿದ್ರು. ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸೆಟ್ಟಲ್ಲೂ ಎಲ್ಲ ಥರ ನಿಮಗೆ ಪ್ರೊಡಕ್ಷನ್ ಅವರು, ಡೈರೆಕ್ಷನ್ ಅವರು, ಅವ್ರ ಸಪೋರ್ಟ್, ಆಲ್ ಸಪೋರ್ಟ್. ಯಾರು ಇವರು ಇಲ್ಲ ಅನ್ನೋ ಇಲ್ಲ, everybody. How is Ramji sir's production, Gagana Enterprises? Gagana Enterprises is such a big production house and everybody's dream. ಈ ಥರ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಲಾಂಚ್ ಆಗಬೇಕು ಅಂತ ಅವ್ರು ಎಲ್ಲ ಸೀರಿಯಲ್ಸನ್ನು ಅಷ್ಟು ಗ್ರ್ಯಾಂಡಾಗಿ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಒಳ್ಳೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿ ಟೈಮ್ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ. ಈಗ ಕೆಲವು ಸತಿ ಏನಾಗುತ್ತೆ, ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿರೋರನ್ನೇ ಹಾಕ್ಕೊಳ್ಳೋದು ಬೇರೆ, ಹೊಸಬ್ರಿಗೆ ಅವಕಾಶ ಕೊಟ್ಟು ನಾನು ಇವ್ರ ಕೈಲಿ ಪ್ರೂವ್ ಮಾಡಿಸ್ತೀನಿ ಅನ್ನೋದು ಬೇರೆ. ಸೊ ರಾಮ್ಜಿ ಸರ್ ಅದರಲ್ಲಿ ಐ ಥಿಂಕ್ ಅವ್ರ ಎಲ್ಲ ಸೀರಿಯಲ್ಸಲ್ಲೂ ಹೊಸಬ್ರಿಗೆ ಅವ್ರ ಅವಕಾಶ ಕೊಟ್ಟು ಹೊಸಬ್ರನ್ನ ಸೆಲೆಬ್ರಿಟೀಸ್ ಆಗಿ ಅವ್ರು ಮಾಡಿರೋದು. ಅವರು ಆಲ್ರೆಡಿ ಸೆಲೆಬ್ರಿಟಿ ಮೇಕರ್. ಯಾ, ಹೀ ಈಸ್ ದ ಕಿಂಗ್ ಮೇಕರ್ ರಾಮ್ಜಿ ಸರ್. ಸೊ ಆ್ಯಂಡ್ ನನಗೆ ಐ ಹ್ಯಾವ್ ಟು ಮೆನ್ಷನ್ ಕರಣ್ ಸರ್ ಅಂತ, ಹೀಸ್ ದ ಪ್ರೊಡಕ್ಷನ್ ಹೆಡ್. ನನಗೆ ಯಾಕೆಂದರೆ ನನ್ನ ಪ್ರೊಫೈಲ್ನ ಅವರೇ ಏನು ನಾನು ಆಡಿಷನ್ಸ್ ಕೊಡ್ತಿದ್ದನ್ನ, ಬಿಕಾಸ್ ಅಲ್ಲಿ ರಾಮ್ಜಿ ಸರ್ ಅವ್ರಿಗೂ ಹೋಗಬೇಕು, ನಾವು ಒಂದು ಈ ಪಾತ್ರ ಮಾಡಿದ್ದೀವಿ, ಇಲ್ಲ ಈ ಹುಡುಗಿ ಸೂಟ್ ಹಾಕ್ತಾಳೆ ಈ ಪಾತ್ರಕ್ಕೆ ಅಂತ ಕರಣ್ ಸರ್ ಅವರು ತುಂಬ ಪ್ರೋತ್ಸಾಹ ಕೊಟ್ಟರು. ನೀನು ಮಾಡ್ತೀಯಾ, ಮಾಡು ಈ ಪಾತ್ರನ, ತಲೆ ಕೆಡ್ಸ್ಕೋಬೇಡ, ಏನಾಗಬಹುದು ಅಂತ ತಲೆ ಊಹಿಸಕ್ಕೆ ಹೋಗಬೇಡ, ಬಟ್ ಮಾಡು ಅಂತ ನನಗೆ ಫಸ್ಟ್ ಪ್ರೋತ್ಸಾಹ ಕೊಟ್ಟಿದ್ದು ಕರಣ್ ಸರ್ ಆ್ಯಂಡ್ ರಾಮ್ಜಿ ಸರ್. ಎಸ್ ವರ್ಷಿತಾ ಅವರೇ, ವಾಟ್ ನೆಕ್ಸ್ಟ್? ಈಗ ಸದ್ಯಕ್ಕೆ ಯಜಮಾನ ಅಲ್ಲಿ ನೆಗೆಟಿವ್ ಶೇಡ್ ಬೇರೆ ಆಗಿಬಿಟ್ಟಿದೆ, ಜನ ಬೈಕೋತಾ ಇದ್ದಾರೆ, ಅವಾಗ ಹತ್ತಂತವ್ರು ಇವಾಗ ಬೈಕೋತಾ ಇದ್ದಾರೆ ಅದಿತಾ ಪಾತ್ರವನ್ನು. ಹೀಗಾಗಿ ಹೀರೋಯಿನ್ ಆಗಬೇಕು ಅನ್ನುವಂಥ ಕನಸು ಇಟ್ಕೊಂಡಿರೋರು ಯಾವ್ದಾದ್ರು ಪ್ರಾಜೆಕ್ಟ್ಸ್ ಬೇರೆ ಇದೆಯಾ? ವಾಟ್ ನೆಕ್ಸ್ಟ್? ಫಸ್ಟ್ ಹೇಳಬೇಕಂದ್ರೆ ಇವಾಗ ನೆಗೆಟಿವ್ ಶೇಡ್ ಆಗಿದೆ, ಬಟ್ ಅದೇ ಜನಕ್ಕೆ ಒಂದು ರಿಕ್ವೆಸ್ಟ್ ದಟ್ ಇದನ್ನು ಪಾತ್ರವಾಗಿ ನೋಡಿ, ಅಷ್ಟು ಮನ್ಸಿಗೆ ತಗೊಳಕೊಡಿ. ಅವಾಗಲೂ ತುಂಬ ಮನ್ಸಿಗೆ ತೊಗೊಳ್ತಿದ್ರು, ನಾನು ಅಳ್ಬೇಕಾದ್ರೆ, ಈಗಲೂ ತುಂಬ ಮನ್ಸಿಗೆ ತೊಗೊಳ್ತಿದ್ದೀರಾ, ಆದರೆ ಇವಾಗ ತಗೋಬೇಡಿ. ಬಿಕಾಸ್ ನೀವು 2 ಶೇಡ್ಸ್ ನನ್ನ ನೋಡಿದ್ದೀರಾ. ಇಟ್ ಇಸ್ ಆಲ್ ಕತೆ ಮೂಲಕ, ಕಥೆಯಲ್ಲಿ ಹೆಂಗೆ ಬರೀತಾರೆ ಹಾಗೆ ನಾವು ಅಭಿನಯಿಸಬೇಕಾಗುತ್ತೆ. ಸೊ ಪಾಸಿಟಿವ್ ಶೇಡ್ ಇರಲಿ, ನೆಗೆಟಿವ್ ಶೇಡ್ ಇರಲಿ, ವರ್ಷಿತಾ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ಪಾತ್ರನ ಹೇಗೆ ನಿಭಾಯಿಸ್ತಾ ಇದ್ದೀನಿ, ಇಲ್ಲ ನೆಗೆಟಿವ್ ಶೇಡ್ನೂ ಕ್ಯಾರಿ ಮಾಡಬಲ್ಲೆ, ಇಲ್ಲ ಪಾಸಿಟಿವ್ ಶೇಡ್ನೂ ಕ್ಯಾರಿ ಮಾಡಬಲ್ಲೆ ಅನ್ನೋದನ್ನ ನೋಡಿ ಅಂತ ಜನರಿಗೆ ಕೇಳ್ತಾರೆ. ಅಲ್ಲ, ಈಗ ಒಂದು ಮಾತಿದೆ, ಯೂಶ್ವಲಿ ನೆಗೆಟಿವ್ಸ್ಗೆ ಸ್ಟಿಕ್ ಆನ್ ಆಗಿಬಿಟ್ರೆ ಅಂಥದ್ದೇ ಪಾತ್ರಗಳು ಸಿಗ್ತಾ ಹೋಗುತ್ತೆ, ಈಗ ಹೀರೋಯಿನ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಡಿಂಟ್ ಯು ಥಿಂಕ್ ಆಫ್ ಇಟ್? ಯಾ, ಅದು ಒಂದು ಅಂದರೆ ನಾವು ಇವಾಗ ಬೇರೆಯವ್ರದ್ದು ಅನಾಲಿಸಿಸ್ ಅವ್ರು ಬೇರೆ ಆಲ್ರೆಡಿ ಇವಾಗ ಮಾಡಿರೋರು ಇಂಡಸ್ಟ್ರಿಲಿ ನೋಡಿದ್ರೆ ಹಂಗೆ ಕಾಣಿಸುತ್ತೆ ಇಂಡಸ್ಟ್ರಿಲಿ. ಅದು ಒಂದು ಭಯ ಅನ್ನೋದಕ್ಕಿಂತ ನಾನು ಅದಕ್ಕೆ ಇದರಲ್ಲಿ ನಾನು ನೆಗೆಟಿವ್ ಶೇಡ್ ಮಾಡ್ತಿದ್ದೀನಿ. ಇದರಲ್ಲಿ ನಾನು ನೆಗೆಟಿವ್ ಶೇಡ್ ಸ್ಟಾರ್ಟಿಂಗಿಂದಲೂ ಮಾಡಿಲ್ಲ. ದ್ಯಾಟ್ ಈಸ್ ಆಲ್ಸೋ ಒನ್ ಪ್ಲಸ್ ಪಾಯಿಂಟ್. ನಾನು ಇಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿದ್ದೀನಿ ಥ್ರೂ ದ ಹ್ಯಾಂಡಿಕ್ಯಾಪ್ ಆ್ಯಕ್ಟಿಂಗ್. ಈಗ ನೆಗೆಟಿವ್ ಶೇಡ್ ಇದೆ ಆ್ಯಂಡ್ ಕತೆ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಇನ್ನು ನೆಗೆಟಿವ್ ಶೇಡೇ ಕಂಟಿನ್ಯೂ ಆಗುತ್ತಾ ಇಲ್ವಾ ನಮಗೆ ಗೊತ್ತಿಲ್ಲ, ಚೇಂಜ್ ಆಗ್ಬೋದು. ಸೊ ನಾನು ಮುಂದಕ್ಕೆ ನಿಮಗೆ ಅವಕಾಶಗಳು ಸಿಗುವಂಥ ಒಂದು ನಿಟ್ಟಿನಲ್ಲಿ ನಾನು ಅದೇ ಮುಂದಕ್ಕೆ ನನಗೆ ಬೇರೆ ಎಲ್ಲೇ ಅವಕಾಶ ಸಿಕ್ಕಿದ್ರು ವಿಭಿನ್ನವಾಗಿ ತಗೋಬೇಕು ಅಂತ ನನ್ನ ಅನಿಸಿಕೆ. ಅಂದರೆ ಈ ಪಾತ್ರ ನೀವೇ ಹೇಳ್ಕೊಳ್ತೀರಾ, ಈಗ ನಾನು ಇಂಥದ್ದು ಮಾಡಿದ್ದೀನಿ, ಇಂಥದ್ದು ಮಾಡ್ತೀನಿ? ಇಲ್ಲ, ಅಂದರೆ ನನಗೆ ಬರೋ ಆಪ್ಷನ್ಸಲ್ಲಿ ಅಟ್ಲೀಸ್ಟ್ ನನಗೆ ಏನು ಮಾಡಿಲ್ಲ ಅದನ್ನು ಮಾಡಿದ್ರೆ ಸೊ ವರ್ಸಿಟಾಲಿಟಿ ತೋರಿಸ್ದಂಗೆ ಆಗುತ್ತೆ. ನಾನು ಇದು ಸೇಮ್ ಇದರಲ್ಲೇ ಮಾಡ್ದಂಗೆ ಇನ್ನೊಂದು ಕಡೆ ಸಿಕ್ಕಿದಾಗ ಸೇಮ್ ಮಾಡಿದ್ರೆ ನನಗೆ ಮಜಾ ಇಲ್ಲ, ನನಗೂ ಥ್ರಿಲ್ ಇಲ್ಲ. ಇದರಲ್ಲೂ ಹಿಂಗೆ ಮಾಡಿದ್ದೀನಿ, ಅದರಲ್ಲೂ ಇಲ್ಲಿ ಇನ್ನೊಂದು ವಿಭಿನ್ನವಾದ ಪಾತ್ರ ಯಾರು ಬರ್ದು ಅದಕ್ಕೆ ನಾನು ಮಾಡಿದ್ರೆ ದ್ಯಾಟ್ ವಿಲ್ ಶೋ ಮೀ ಆ್ಯಸ್ ಅ ವರ್ಸಿಟೈಲ್ ಆ್ಯಕ್ಟರ್ ಆ್ಯಂಡ್ ನನಗೂ ಇಟ್ ವಿಲ್ ಬಿ ಅ ಗುಡ್ ಜರ್ನಿ. ಸ್ವಂತ ಬುದ್ಧಿಯಿಂದ ಡಿಸಿಷನ್ ಮೇಕರ್ ವರ್ಷಿತಾನ, ಅವ್ರ ಹಿಂದೆ ಯಾರಿದ್ದಾರಾ? ಯಾರೂ ಇಲ್ಲ. ನನಗೆ ನಾನು ಆ್ಯಂಡ್ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತೀನಿ, ಫೈನಲ್ ಡಿಸಿಷನ್ ನಾನೇ ತೊಗೊಳ್ತೀನಿ. ಪಾಪ ಅವರು ಇಂಡಸ್ಟ್ರಿ ಸಂಬಂಧಪಟ್ಟವ್ರಲ್ಲ ಟು ಗೈಡ್ ಬಿ ಮಚ್, ಬಟ್ ಅಮ್ಮನ ಹತ್ರ ಎಲ್ಲ ಶೇರ್ ಮಾಡ್ತೀನಿ, ಹಿಂಗೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಏನು ಮಾಡಲಿ ಎತ್ತ ಅಂತ. ಸೊ ಅವ್ರದ್ದೊಂದು ಸಜೆಷನ್ ಇರುತ್ತೆ.
ಆ್ಯಂಡ್ ಅದ್ರ ಮಧ್ಯದಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ಸಹಜವಾಗಿ ಈ ಮಿಡಲ್ ಕ್ಲಾಸ್ ಅಥವಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ಹೇಳಿದ್ರೆ ಇಂಡಸ್ಟ್ರಿ ಅಂತ ಹೇಳಿದ್ರೆ ಒಂದೇನೋ ಒಂದು ಇಮೇಜ್ ಇದೆ ಅಬೌಟ್ ಕೆಟ್ಟ ವಿಚಾರವಾಗಿ. ಬಹಳ ಮುದ್ದಾಗಿ ಸಾಕಿರುವಂಥ ಒಬ್ಬಳೆ ಮಗಳನ್ನು ಇಂಡಸ್ಟ್ರಿಗೆ ಕಳಿಸ್ಕೊಡುವಾಗ ಇಂಥ ಓಕೆ ಫೇರ್ ಎನಫ್, ಬಟ್ ಇಷ್ಟೊಂದು ಸ್ಟೂಡಿಯಸ್ ಆಗಿ ಇದ್ದು ಓದಿ ಇಷ್ಟೆಲ್ಲ ಬುದ್ಧಿವಂತೆ ಆಗಿರುವಂಥ ಹೆಣ್ಣು ಮಗುನ ಕಳಿಸ್ಕೊಡ್ಬೇಕಾದ್ರೆ ಅಂಥ ವಿಚಾರ ಬಂದಿರುತ್ತಲ್ಲ ಚರ್ಚೆಗೆ. ಬಂದಿರುತ್ತೆ ಆಬ್ವಿಯಸ್ಲಿ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅಪ್ಪ ಅಮ್ಮಂಗೆ ಸಹಜವಾಗಿ ಬಂದಿರುತ್ತೆ. ಬಟ್ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ಓಕೆ, ದಟ್ ನಾನು ನೋ ಮ್ಯಾಟರ್ ಯಾವ ಫೀಲ್ಡ್ ಆಗಿರಲಿ, ನಾನು ಏನೇ ಕೆಲಸ ಮಾಡಿದ್ರು ಪ್ರಾಮಾಣಿಕವಾಗಿ ಒಳ್ಳೆತನದಲ್ಲಿ ಮಾಡ್ತೀನಿ ಅನ್ನೋದು ನಮ್ಮ ಅಪ್ಪ ಅಮ್ಮಂಗೆ. ಇಂಡಸ್ಟ್ರಿಲೂ ಕೇಳ್ಪಟ್ಟಿರುವಂಥ ವಿಚಾರ ಬಹುಶಃ ನಿಮ್ಮ ಜ್ಞಾನಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಫ್ ಯು ವಾಂಟ್ ಟು ಗೆಟ್ ಸಮ್ ಆಪರ್ಚುನಿಟಿ, ದೇರ್ ಆರ್ ಸೋ ಮೆನಿ ವೇಸ್ ಆಫ್ ಅಪ್ರೋಚಸ್ ವಿಚ್ ಕಮ್ಸ್ ಟು ಯು. ಸೊ ಆ ಥರದ್ದು ಏನಾದರೂ ಅನುಭವ ಅಥವಾ ನಿಮಗೆ ಕಂಡಿದೆಯಾ ಅಥವಾ ಏನಾದ್ರು ಆ ಥರ? ನೋ, ಐ ಥಿಂಕ್ ಇಫ್ ಯು ಗೆಟ್ ಇನ್ ಟಚ್ ವಿತ್ ದ ರೈಟ್ ಪೀಪಲ್, ಅಂದರೆ ನೀವು ತುಂಬ ಡೆಸ್ಪರೇಟಾಗಿ ಅವಕಾಶ ಹುಡ್ಕೊಂಡು ಬಂದರೆ ಬೇರೆ. ಆ್ಯಂಡ್ ಏನಂದರೆ ಕೆಲವರು ಆ್ಯಕ್ಚುಲಿ ನಿಜವಾಗ್ಲೂ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಿರೋರು ಅಂತ ಇದು ಮಾಡಲ್ಲ. ಈ ಕೆಲವರು ಸುಮ್ಮನೆ ಇಂಡಸ್ಟ್ರಿ ಹೆಸರಿಟ್ಕೊಂಡು ಕೆಟ್ಟ ಕೆಲಸ ಮಾಡ್ತಾರೆ ಅಷ್ಟೇ. ಇಲ್ಲ ಇಂಡಸ್ಟ್ರಿ ಮಾಡ್ತಿದ್ದೀವಿ ಅದು ಪ್ರಾಜೆಕ್ಟ್ಸ್ ಅಂತ. ದೋಸ್ ಆರ್ ಆಲ್ ಪೀಪಲ್ ಹೂ ಏನೂ ಹೆಸರು ಮಾಡಿರಲ್ಲ, ಇಂಡಸ್ಟ್ರಿಲೂ ಏನು ಪ್ರಾಜೆಕ್ಟ್ಸ್ ನಡೀತಿರಲ್ಲ, ಏನೂ ಇಲ್ಲ, ಮಾಡ್ತಿದ್ದೀವಿ ಅಂತ ತುಂಬ ಹೊಸಬ್ರಿಗೆ, ಈಗ ಪಾಪ ಹಳ್ಳಿಯಿಂದ ಯಾವುದೋ ಹುಡುಗಿರಿಗೆ ಬರೋರಿಗೆ ಆ ಥರ ಮಿಸ್ಲೀಡ್ ಮಾಡೋಕ್ಕೆ ಈ ಇಂಡಸ್ಟ್ರಿ ಹೆಸರಲ್ಲಿ ಇದು ಮಾಡೋದು ಹೊರತು ಪ್ರಾಮಾಣಿಕವಾಗಿ ಒಳ್ಳೆ ಪ್ರೊಡಕ್ಷನ್ ಇಲ್ಲ ರೈಟ್ ಕಾಂಟ್ಯಾಕ್ಟ್ಸ್ ಇದ್ದರೆ, ರೈಟ್ ಹ್ಯಾಂಡ್ಸ್ ಇದ್ದರೆ, ದೀಸ್ ಆರ್ ನಾಟ್ ದ ಪ್ರಾಬ್ಲಮ್. ನಿಮ್ಗೆ ಯಾವುದು ಆ ಥರ ಮಿಸ್ಲೀಡ್ ಮಾಡಿಲ್ವಾ ಯಾರು? ಇಲ್ಲ, ಅಂದರೆ ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬೇಕಾದ್ರೆ ಅದೇ ಮಿಸ್ಲೀಡ್ ಮಾಡಲಿಕ್ಕೆ ಒಂದಿಷ್ಟು ಜನ ತುಂಬ ಔಟರ್ ಸರ್ಕಲ್ ಅಂತಾರೆ, ಅವರು ಇಂಡಸ್ಟ್ರಿ ಒಳಗಿರಲ್ಲ, ಇಂಡಸ್ಟ್ರಿ ಜನ ಆಗಿರಲ್ಲ, ಇಂಡಸ್ಟ್ರಿ ಹೆಸರು ಹೇಳ್ಕೊಂಡು ಒಂದಿಷ್ಟು ಜನ ಇರ್ತಾರೆ. ಆ್ಯಂಡ್ ನೀವು ಒಂದು ಸತಿ ಅದನ್ನೆಲ್ಲ ದಾಟಿ ರೈಟ್ ಹ್ಯಾಂಡ್ಸ್ಗೆ ಕರೆಕ್ಟ್ ಪ್ರೊಡಕ್ಷನ್ ಹೌಸಸ್ ಕಾಂಟ್ಯಾಕ್ಟ್ಸ್ ಎಲ್ಲ ಸಿಕ್ಕ ಮೇಲೆ ಆ ಥರ ಅನುಭವ. ಇಂಡಸ್ಟ್ರಿಗೆ ಬಂದ ಮೇಲೆ ಯಾವುದೇ ಥರದ ಕಹಿ ಅನುಭವ ಇಲ್ಲ ಅಂದರೆ ಆಫ್ಟರ್ ಸೀಯಿಂಗ್ ಯು ಆನ್ ಸ್ಕ್ರೀನ್? ನಾಟ್ ಆಫ್ಟರ್ ಸೀಯಿಂಗ್ ಮೀ ಆನ್ ಸ್ಕ್ರೀನ್. ಅದೇ ನಮಗೆ ಏನು ಹೇಳ್ತೀವಿ, ಕರೆಕ್ಟ್ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಇವರು ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಯಾರೂ ಆಗಿರಲ್ಲ. ಕೆಲವ್ರು ಸುಮ್ಮನೆ ಅಂದರೆ ಈಗ ಆ್ಯಡ್ ಶೂಟ್ಸ್ ಯಾವುದೋ ಮಾಡ್ತಿದ್ದೀವಿ ಅದು ಇದು ಅಂತ ಹೇಳ್ತಾರೆ, ಯಾವುದು ಮಾಡ್ತಿರಲ್ಲ. ದೇ ಜಸ್ಟ್ ಪ್ರಾಬ್ಲಿ ಹುಡುಗಿರು ಹೆಂಗೆ ಅಂತ ವಿಚಾರಿಸ್ಕೊಳ್ಳೋಕ್ಕೆ, ಇಲ್ಲ ಈ ಹುಡುಗಿ ಇಸ್ ಶಿ ಡೆಸ್ಪರೇಟ್ ಫಾರ್ ಎನಿ ಆಪರ್ಚುನಿಟಿ ಅಂತ ತಿಳ್ಕೊಳ್ಳೋಕ್ಕೆ ಕೆಲವರು ಆ ಥರ ಮಾಡ್ಬೋದು. ಬಟ್ ಟಚ್ ವುಡ್ ನನ್ನ ಇದಕ್ಕೆ ಆ ಥರದ್ದು ಯಾವ ಇದು ಅನುಭವಗಳು. ಈ ಥರ ಹೊರತು ಏನಾದ್ರು ಬೇರೆ ಭಾಷೆಗಳಿಂದ ಆಫರ್ಸ್ ಅಥವಾ ಆ್ಯಡ್ ಶೂಟ್ಸ್, ಬ್ರ್ಯಾಂಡ್ ಶೂಟ್ಸ್ ಏನಾದ್ರು ಬಂದಿದೆಯಾ? ನಾನು ತುಂಬ ಆ್ಯಡ್ ಶೂಟ್ಸ್, ಬ್ರ್ಯಾಂಡ್ ಶೂಟ್ಸ್ ಮಾಡ್ತಿರ್ತೀನಿ. ಬಿಕಾಸ್ ಈ ಸೀರಿಯಲ್ ಮಧ್ಯದಲ್ಲಿ ನನಗೆ ಮೆನಿ ಆ್ಯಡ್ ಶೂಟ್ಸ್, ಸಾರಿ ಬ್ರ್ಯಾಂಡ್ಸ್, ಜ್ಯುವೆಲ್ರಿ ಬ್ರ್ಯಾಂಡ್ಸ್ ಎಲ್ಲ, ಆ್ಯಂಡ್ ಚೆನ್ನೈಗೆ ಅದಕ್ಕೆ ಟ್ರಾವೆಲ್ ಮಾಡ್ತಿರ್ತೀನಿ ಫಾರ್ ಆ್ಯಡ್ ಶೂಟ್ಸ್, ಬ್ರ್ಯಾಂಡ್ ಶೂಟ್ಸ್. ಅದು ಚೆನ್ನಾಗಿ ನಡೀತಿದೆ. ಬಟ್ ಇನ್ನು ಬೇರೆ ಸೀರಿಯಲ್ ಆಗಿರಲಿ, ಸಿನಿಮಾ ಆಗಿರಲಿ, ಬೇರೆ ಭಾಷೆ ಆಗಿರಲಿ, ನಮ್ಮ ಕನ್ನಡ ಭಾಷೆ ಆಗಿರಲಿ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಏನು ಬರ್ಬೋದು ಅಂತ. ಓಕೆ, ಒಟ್ಟು ಬಂದರೆ ಹೀರೋಯಿನ್ ಆಗೇ ಮಿಂಚ್ತೀರಾ ಅಂತ? ನಿಮ್ಮ ಬಾಯಾರಿಕೆಯಿಂದ ಆ್ಯಂಡ್ ಜನಗಳ ಕೋರಿಕೆ ಮೇಲೆ, ಹಾರೈಕೆಯಿಂದ. ಓಕೆ, ಸೊ ಇದರ ಹೊರತು ಸೋಷಿಯಲ್ ಮೀಡಿಯಲ್ಲಿ ಭಾಳ ಆ್ಯಕ್ಟಿವ್ ಆಗಿರ್ತೀರಾ? ಮುಂಚೆ ಆ್ಯಕ್ಟಿವ್ ಆಗಿರಲಿಲ್ಲ. ನಾನು ಐ ಥಿಂಕ್ ಕಾಲೇಜ್ ಡೇಸಲ್ಲಿ ಇದ್ದಾಗ ಆ್ಯಕ್ಟಿವ್ ಆಗಿದ್ದೆ. ಒಂದು ಪಾಯಿಂಟ್ ಆಫ್ ಟೈಮ್ ಟಿಕ್ಟಾಕ್ ಅದು ಇದು ನಡಿಬೇಕಾರೆ, ಆ್ಯಂಡ್ ದೆನ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟೆ. ನಾನು ಓದಬೇಕು, ಇದು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ರಾ? ನೋ, ಸುಮ್ಮನೆ ಅದು ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು ಬೂಮ್ ಇತ್ತಲ್ಲ, ಐ ವಾಂಟ್ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಬಟ್ ಐ ಥಿಂಕ್ ಅದಾದಮೇಲೆ ಸ್ವಲ್ಪ ಕಾಲೇಜಲ್ಲಿ ಎಲ್ಲ ಇಟ್ ಇಸ್ ಬೇರೆ ರೀಲ್ಸ್ ಮಾಡ್ತಾರೆ, ಟಿಕ್ಟಾಕ್ ಮಾಡ್ತಾರೆ ಅನ್ನೋದು ಒಂದು ಟಾಕ್ಸ್. ಸೊ ಅದಕ್ಕೆ ನನಗೆ ಐ ಸ್ಟಾಪ್ ಡೂಯಿಂಗ್ ಇಟ್, ನಿಲ್ಲಿಸ್ಬಿಟ್ಟೆ. ಬೇರೆಯವ್ರ ಅಭಿಪ್ರಾಯ ವರ್ಷಿತಾ ಅವರಿಗೆ ಮ್ಯಾಟ್ರ್ ಆಗಲ್ಲ. ಬಟ್ ನನಗೆ ಹೆಂಗೆ ಅಂದರೆ, ನನಗೆ ಕಲೆ, ನಾನು ಡ್ಯಾನ್ಸ್ ತೋರಿಸ್ಬೇಕು, ನನಗೆ ಸ್ವಲ್ಪ ಡಬ್ಬಿಂಗ್ ಎಲ್ಲ ಮಾಡಿ. ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ, ವರ್ಷಿತಾನು ಮಾಡ್ತಾರೆ ಅಂದರೆ ಇದು ಡಬ್ಬಿಂಗು, ಡಬ್ ಸ್ಮ್ಯಾಶ್ ಥರ ಎಲ್ಲ ಬರ್ತಿತ್ತಲ್ಲ, ಕ್ಯಾಮ್ರಾ ಮುಂದೆ ಡಬ್ ಮಾಡೋದು, ಮಾಡೋದು. ನನಗೆ ಐ ಆಮ್ ಅನ್ ಆ್ಯಕ್ಟರ್, ಆ್ಯಕ್ಟಿಂಗ್ ಮಾಡಬೇಕು, ನನಗೆ ಟಿ ವಿಲಿ ಕಾಣಿಸ್ಕೋಬೇಕು, ಇಲ್ಲ ಸಿನಿಮಾಲಿ ಕಾಣಿಸ್ಕೋಬೇಕು. ಈ ಡಬ್ಬಿಂಗ್ ಥರ ಎಲ್ಲ ಮಾಡಿಕೊಂಡು ಡ್ರಾಮಾ ಮಾಡ್ತೀರಾ ಅಂದರೆ ಕೇಳಿದ್ದು ಆನ್ ಸ್ಕ್ರೀನ್ ಇರಬಹುದು ಅಥವಾ ನಿಜ ಜೀವನದಲ್ಲಿ ಇರಬಹುದು ಅಂತ? ಇಲ್ಲ, ಆನ್ ಸ್ಕ್ರೀನ್ ಅಷ್ಟೇ. ಸ್ಕ್ರಿಪ್ಟ್ ಕೊಟ್ಟರೆ, ಇಲ್ಲಾಂದರೆ ನನಗೆ ಡ್ರಾಮಾ ಮಾಡಲಿಕ್ಕೆ ತುಂಬ ಕಷ್ಟ ನಿಜ ಜೀವನದಲ್ಲಿ. ತುಂಬ ಒಳ್ಳೆ ಹುಡುಗಿ ಆಗಿರೋ ವರ್ಷಿತಾ? ಒಳ್ಳೆ ಹುಡುಗಿ ಅನ್ನೋದಕ್ಕಿಂತ ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ, ಸುಳ್ಳು ಹೇಳಿ ಅಭ್ಯಾಸ ಇಲ್ದಲ್ಲ ಇರೋದ್ರಿಂದ. ಸರಿ, ಇದು ಬಿಡಿ, ಇವಾಗ ಹೇಳಿ ನಿಜ ನಿಜ ಹೇಳ್ತಿರೋದು. ನನಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ, ಮತ್ತು
ಅದು ನನಗೆ ಸುಳ್ಳು ಹೇಳಕ್ಕೆ ಬರದಲ್ಲೇ ಇರೋದ್ರಿಂದ ಅದೇನಾಗುತ್ತೆ, ಡ್ರಾಮಾ ಮಾಡೋಕ್ಕಾಗಲ್ಲ. ಐ ಕಾಂಟ್ ಕಮ್ ಅಪ್ ವಿತ್ ರೀಸನ್ಸ್. ನಂಗೆ ಆನ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ವೆರಿ ಸ್ಟ್ರೈಟ್ ಫಾರ್ವರ್ಡ್. ನನ್ನ ಹಿಡಿದ್ಬಿಡ್ಬೋದು ಹಿಂಗೆ. ನೋ ಡಿಪ್ಲೊಮಸಿ. ನೋ, ನನಗೆ ಹಿಂಗೆ ಮಾತಾಡ್ತಾ ಹಿಂಗೆ ಹಿಡಿದ್ಬಿಡ್ಬೋದು. ಬಿಕಾಸ್ ನನಗೆ ತಲೆಯಲ್ಲಿ ಸುಳ್ಳು ಹೇಳಕ್ಕೆ ರೀಸನ್ಸ್ ಚಿಕ್ಕ ವಯಸ್ಸಿನ ಅಮ್ಮ ಹಂಗೆ ಬೆಳೆಸ್ತಿರೋದ್ರಿಂದ ನನಗೆ ರೀಸನಿಂಗ್ ಕೊಡೋಕೆ ತಲೆಯಲ್ಲಿ ಬರಲ್ಲ. ಓಕೆ, ಏನಿರುತ್ತೆ ಅದನ್ನೇ ಹೇಳ್ಬೇಕು. ಯಾಕಂದ್ರೆ ನನಗೆ ಇನ್ನು ಬೇರೆ ಆಪ್ಷನ್ಸು ಏನು ತಲೆಗೆ ಬರ್ದಲ್ಲೇ ಇರೋದು. ಸೊ ಇಷ್ಟೊತ್ತು ವರ್ಷಿತಾ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ಅವರ ಪ್ರಕಾರ. ಸರ್ ಯಾ. ಮತ್ತು ಈಗ ಇದರ ಹೊರತು ಸೋಷಿಯಲ್ ಮೀಡಿಯಾಲಿ ಎಷ್ಟು ಮೆಸೇಜಸ್ ಬರ್ತಾ ಇರುತ್ತೆ, ಎಷ್ಟು ಪ್ರಪೋಸಲ್ಸ್ ಬರ್ತಾ ಇರುತ್ತೆ, ಎಷ್ಟು ಅಭಿಮಾನಗಳು ಬೆಳೆದಿದ್ದಾರೆ ಹುಡುಗರು ಅಂತ ಬರ್ತಾ ಇರುತ್ತೆ. ಐ ಆಮ್ ವೆರಿ ತುಂಬ ಕೆಲಸದ ತುಂಬ ಶಾಕ್ ಆಗುತ್ತೆ. ಇಷ್ಟಿಷ್ಟುದ್ದ ಮೆಸೇಜಸ್ ಬರ್ದಿರ್ತಾರೆ. ಅದೇ ಪ್ರೇಮ ನಿವೇದನೆ ಅಂತ ಅವೆಲ್ಲ. ಹೇಗೆ ಅನಿತಾ ಮ್ಯಾಮ್ ಇವತ್ತು ನೋಡಿದ್ವಿ ನಿಮ್ಮನ್ನ, ಈ ಸೀನ್ ಹಿಂಗಿತ್ತು, ಫುಲ್ ಎಲಾಬ್ರೇಟ್ ಮಾಡಿ ಎಲ್ಲ ಬರ್ದಿರ್ತಾರೆ. ಪಾಪ ಎಷ್ಟು ಟೈಮ್ ಸಿಗುತ್ತೆ ಅವ್ರು ನಮಗೋಸ್ಕರ ಅಷ್ಟು ಟೈಮ್ ಮಾಡಿಕೊಂಡು ಸೀರಿಯಲ್ಲು ನೋಡೋದಲ್ದಲೆ ಹುಡುಗರು ನೋಡೋದೇ ಆಶ್ಚರ್ಯ, ನೋಡೋದೇ ಆಶ್ಚರ್ಯ. ಅದರಲ್ಲೂ ಟೈಮ್ ಮಾಡ್ಕೊಂಡು ಬಂದು ನಮಗೆ ಮೆಸೇಜ್ ಮಾಡ್ತಾರಲ್ಲ ಅಷ್ಟುದ್ದ. ನನಗೋಸ್ಕರ ಅಂತಲ್ಲ, ವಿ ಹ್ಯಾವ್ ಟು ಆ್ಯಕ್ಚುಲಿ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಈಗ ಸುಮಾರು ಜನ ನಮ್ಮ ಸಂಬಂಧಿಕರೇ ಆಗಿರಲಿ ಯಾರೇ ಸೀರಿಯಲ್ ನೋಡ್ಬಿಟ್ಟು ಸುಮ್ಮನೆ ಆಗ್ತಾರೆ. ಎದುರುಗಡೆ ಸಿಕ್ಕಿದಾಗ ಹೇಳೋಣ, ಅವ್ರು ಕೆಲಸತಿ ಹೇಳೋದೂ ಇಲ್ಲ. ಇವರು ನಮ್ಮನ್ನು ಹುಡ್ಕೊಂಡು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಹುಡುಕಿ ಮೆಸೇಜ್ ಮಾಡಿ ಸುಮ್ಮನೆ ಹಾಯ್ ಹಲೋ ಅಂತನೋ ಅಲ್ದಲೆ ಇಷ್ಟುದ್ದ ಬರ್ದೆ ಟೈಮ್ ಕೊಟ್ಟಿದ್ದಾರೆ. ಅವ್ರು ನಮ್ಗೆ ಆ 2 ನಿಮಿಷ ಟೈಮ್ ಕೊಟ್ಟಿರೋದಕ್ಕೂ ವಿ ಹ್ಯಾವ್ ಟು ವ್ಯಾಲ್ಯೂ ದ್ಯಾಟ್. ಸೊ ಎಲ್ಲರಿಗೂ ರಿಪ್ಲೈ ಮಾಡ್ತೀರಾ? ಇಲ್ಲ, ನಾನು ನೋಡಿದ್ರೆ ಮೆಸೇಜ್ನ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಅದು ತುಂಬ ಅರ್ಥಪೂರ್ಣವಾಗಿ ಕೆಲವರೆಲ್ಲ ಬರ್ದು. ಸೊ ಲವ್ ಯು ಅಂತ ಹೇಳಿದ್ರೆ ಲವ್ ಯು ಟು ಅಂತಲೂ ಹೇಳ್ತೀರಾ? ಅಲ್ಲ, ಅರ್ಥಪೂರ್ಣವಾಗಿ ಕ್ಯಾರೆಕ್ಟರ್ ಬಗ್ಗೆ ಮತ್ತು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಬರ್ತಿದೆ. ಥ್ಯಾಂಕ್ ಯು ಅಂತ ನಾನು ನೋಡಿದ್ರೆ ಥ್ಯಾಂಕ್ ಯು. ಹಾರ್ಟ ಅಥವಾ ವಿತ್ ಎನಿ ಸಮದರ ಎಮೋಜೀಸ್? ಥ್ಯಾಂಕ್ ಯು, ನಮಸ್ಕಾರ. ಪಾಪ ಅವ್ರಿಗೆ ಏನಾಗಿರಲ್ಲ. ಲವ್ ಯು ಅಂತೆಲ್ಲ ಕಳಿಸಿದ್ರೆ ಹಾಗೆ ನೋಡೋದೇ ಇಲ್ವಾ? ನೋಡಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಹಂಗೆ ನೋಡ್ಬಿಟ್ಟು. ಸೊ ಇದ್ರ ಹೊರತು ವರ್ಷಿತಾ ಅವರ ಹಾಬೀಸ್ ಏನೇನಿದೆ? ಹಾಬೀಸ್ ನನಗೆ ಆಬ್ವಿಯಸ್ಲಿ ಡ್ಯಾನ್ಸ್ ಇಸ್ ಮೈ ಫಸ್ಟ್ ಮೇಜರ್ ಹಾಬಿ. ಅದು ಬಿಟ್ಟರೆ ಕುಕ್ಕಿಂಗ್ ಚೆನ್ನಾಗಿ ಮಾಡ್ತೀರಾ ಅಡುಗೆ? ಯಾರ್ಯಾರು ಬಂದರೆ ಮುಂದೆ ಬನ್ನಿ ಮನೆಗೆ. ನೀವು ನಾನ್ ವೆಜ್ ತಿನ್ನೋದಾದರೆ ನಿಮಗೆ ಪ್ಲಸ್ ಪಾಯಿಂಟ್. ಬಿಕಾಸ್ ನಾನಲ್ಲ ಬಿಡಿ, ಹೌದಾ, ನಮಗೆಲ್ಲ ಅಂತ. ಸೊ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತೀನಿ. ಅದು ಬಿಟ್ಟರೆ ನನಗೆ ವಾಟ್ ಎಲ್ಸ್, ಆಚೆ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ. ಯಾವ ಜಾಗ ಇಷ್ಟ? ಈಗ ಟ್ರಿಪ್ಗೆ ಹೋಗಬೇಕು ಅಂದರೆ ವರ್ಷಿತಾ ಅವರು, ಯಾಕಂದ್ರೆ ತುಂಬ ಜನ ಕಾಯ್ತಾ ಇರ್ತಾರಲ್ಲ ಬರೋರಿದ್ರೆ. ಅಂದರೆ ಈಗ ಕೆಲವರು ಹಿಲ್ ಸ್ಟೇಷನ್ಸು ಅಥವಾ ಬೀಚು ಎಲ್ಲೋ ಒಂಥರ ನೇಚರ್ ಕಡೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಕ್ಲೈಮೇಟ್ ತಕ್ಕಂಗೆ ನನಗೆ ಈಗ ಚಿಲ್ ಆಗಿದೆ ಅಂದರೆ ಸ್ವಲ್ಪ ಹಿಲ್ ಸ್ಟೇಷನ್ಸ್ ಕಡೆ ಹೋಗೋಣ ಅನಿಸುತ್ತೆ. ಕೆಲವು ಸತಿ ನನಗೆ ಸಮುದ್ರದ ನಾಯ್ಸ್ ಇಷ್ಟ. ನಾಯ್ಸ್, ಸಮುದ್ರದ ನಾಯ್ಸ್ ಇಷ್ಟ, ಬೇರೆ ನಾಯ್ಸ್ ಇಷ್ಟ ಆಗಲ್ಲ. ಸಮುದ್ರದ ನನಗೆ ಅದು ತುಂಬ ಪೀಸ್ಫುಲ್ ಅನಿಸುತ್ತೆ ಕೆಲಸತಿ. ಸೊ ನನಗೆ ತುಂಬ ಪೀಸ್ ಬೇಕಂದರೆ ನನಗೆ ಸಮುದ್ರದ ಕಡೆ ಹೋಗೋಕ್ಕೂ ಇಷ್ಟ. ಸೊ ಬೈಕ್ ರೈಡು, ಕಾರ್ ರೈಡ್ ಎಲ್ಲ ಚೆನ್ನಾಗಿ ಬರುತ್ತಾ? ಬೈಕ್ ರೈಡ್ ಅಮ್ಮ ಬಿಡಲ್ಲ. ಬರುತ್ತೆ? ಅದು ನಾನು ಬೈಕ್ ಓಡಿಸಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಹೋಗೋಕ್ಕೂ ಬಿಡಲ್ಲ. ಮುಂದೆ ಯಾರು ಓಡಿಸಿದ್ರೆ ಹಿಂದೆ ಕೂತ್ಕೋತೀರಾ? ಅದು ಬಿಡಲ್ಲ ನಮ್ಮ ಮನೇಲಿ. ಹೌ ಅದೇ ಪ್ರಾಬ್ಲಮ್ಮು ನಮ್ಮ ಮನೇಲಿ. ನಿಮಗೆ ಹೋಗೋಕ್ಕೆ ಆಸೆ ಇದೆ, ನಿಮ್ಮ ಅಮ್ಮ ಬಿಡ್ತಾ ಇಲ್ಲ. ದಯವಿಟ್ಟು ಮೇಡಮ್, ವರ್ಷಿತಾ ಅವರ ತಾಯಿ, ಇವ್ರಿಗೆ ಹೋಗೋಕ್ಕೆ ಆಸೆ ಇದೆ ಬೈಕಲ್ಲಿ, ದಯವಿಟ್ಟು ಬಿಡಿ. ಅವ್ರಿಗೆ ಭಯ ಬೈಕ್ ಅಂದರೆ, ನಮ್ಮಮ್ಮಂಗೆ ಭಯ. ಅದಕ್ಕೆ ನೀನು ಎಲ್ಲಾದರೂ ಅಂದರೆ ಏನಕ್ಕೆ ಭಯ? ಗೊತ್ತಿಲ್ಲ, ಏನೋ ಸೇಫ್ಟಿ ಇರಲ್ಲ. ಕಾರಲ್ಲಿ ಆಗದೆ ಇರೋ ಸೇಫ್ಟಿ ಅಲ್ಲಿ ಇದ್ಬಿಡಲ್ಲ ಅಂತ? ಹಂಗಲ್ಲ, ಇಲ್ಲಿ ನೆಗೆಟಿವ್ ಆಗಿ ಮಾತಾಡಬಾರ್ದು. ಬಟ್ ಸ್ಟಿಲ್ ಅವ್ರ ಮೈಂಡ್ ಸೆಟ್ ಬೈಕಿಗಿಂತ ಕಾರ್ ಸ್ವಲ್ಪ ಸೇಫ್ಟಿ. ಈಗ ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೂ ಕಾರ್ ಒಂಚೂರು ಟಚ್ ಆಗಿಬಿಡುತ್ತೆ. ಬೈಕ್ ಆದರೆ ಒಂಚೂರು ಡೈರೆಕ್ಟಾಗಿ ಎಲ್ಲಾದರೂ ಒಂದು ಕಡೆ ಟಚ್ ಆಗಿಬಿಡುತ್ತೆ. ಸೊ ಬೈಕಲ್ಲೆಲ್ಲ ಹೋಗಂಗಿಲ್ಲ. ನೀನು ಹೋದರೆ ಕಾರಲ್ಲೇ ಎಲ್ಲರೂ ಟ್ರಿಪ್ ಹೋಗ್ತಾ ಕಾರಲ್ಲಿ ಹೋಗು ಅಂತ. ಸೊ ಬಟ್ ನಾನು ಕಾರ್ ಹೋಗ್ತೀರಾ ಕಾರಲ್ಲಿ ಟ್ರಿಪ್ಪು? ಫ್ರೆಂಡ್ಸ್ ಜೊತೆ. ಓ, ಎಷ್ಟು ಜನ ಹುಡುಗರು? ಓಕೆ, ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್. ಓಕೆ ಓಕೆ, ಸೊ ಫೈನ್. ಅದರ ಹೊರತು ಈಗ ಒಂದಷ್ಟು ಪ್ರಶ್ನೆಗಳು ನಿಮಗೆ. ಜೀವನದಲ್ಲಿ ಸೆಟಲ್ಮೆಂಟ್ ಮುಖ್ಯನಾ, ಸೆಂಟಿಮೆಂಟ್ ಮುಖ್ಯನಾ ಅಂತ? ಸೆಂಟಿಮೆಂಟ್ ತುಂಬ ಮುಖ್ಯ. ಸೆಟಲ್ಮೆಂಟ್ ಬೇಡವಾ ಹಂಗಾರೆ? ಸೆಂಟಿಮೆಂಟ್ ಇದ್ದರೆ ಸೆಟಲ್ ಆಗೋಕ್ಕೆ ಫಸ್ಟ್. ಆದರೆ ಸೆಂಟಿಮೆಂಟ್ ಸೆಟಲ್ಮೆಂಟ್ ಅಂತ 2 ಆಪ್ಷನ್ ಕೊಟ್ಟಾಗ ಫಸ್ಟು ಸೆನ್ಸಿಟಿವಿಟಿ ಇರಬೇಕು. ಸೆಂಟಿಮೆಂಟ್ ಏನು ಎಲ್ಲರಿಗೂ ಮಿಡಿಯುವಂಥ ಭಾವನೆನಾ? ಸ್ವಲ್ಪ ಭಾವನೆಗಳು ಇಟ್ಕೊಂಡು ಉಪ್ಪಿನಕಾಯಿ ನೆಕ್ಕಬೇಕು. ದುಡ್ಡೇ ಇಲ್ಲ ಅಂದ್ರೆ ಏನು ಮಾಡೋದು? ದುಡ್ಡು ಇಟ್ಕೊಂಡು ಏನು ಮಾಡೋದು? ಭಾವನೆನೇ ಇಲ್ಲ, ನನಗೇನೋ ಕಷ್ಟ ಸುಖ, ನನಗೆ ನೋವು ಆಗ್ತಿದೆ ಇವತ್ತು ಅಂದರೆ ನನ್ನ ಸ್ಪಂದಿಸೋಕ್ಕೆ ಯಾರೂ ಇಲ್ಲ ಅಂದರೆ ಆ ದುಡ್ಡು ಇಟ್ಕೊಂಡು ನನ್ನ ದುಡ್ಡು ಸ್ಪಂದಿಸುತ್ತಾ? ನನಗೆ ದುಡ್ಡು ಸ್ಪಂದಿಸಲ್ಲ. ಆದಮೇಲೆ ಭಾವನೆಗಳು ಇಂಪಾರ್ಟೆಂಟ್. ಓಕೆ, ಒನ್ ವರ್ಡ್ ಆರ್ ಸೆಂಟೆನ್ಸ್ ಅಬೌಟ್ ಲವ್. ಲವ್ ಇಸ್ ಆಲ್ ಅಬೌಟ್ ಕೇರ್. ನಂಬಿಕೆ ಇರಬೇಕು. ಕೇರ್, ಪ್ರೀತಿ, ವಿಶ್ವಾಸ. ಫ್ರೆಂಡ್ಶಿಪ್
ಫ್ರೆಂಡ್ಶಿಪ್ ಬಹಳ ಮುಖ್ಯ ಫ್ರೆಂಡ್ಶಿಪ್ಪಿಂದನೇ ಪ್ರೀತಿ ಆಗೋದು ಹಂಗೆ ನೋಡೋಕೆ ಹೋದರೆ. ಓಕೆ. ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರಬೇಕು, ಅಪ್ಪ ಅಮ್ಮಂಗೆ ಬೆಲೆ ಕೊಡಬೇಕು ಅನ್ನೋದು ಇಬ್ರಿಗೂ ಗೊತ್ತಿರಬೇಕು. ಪ್ರಿಯಾರಿಟಿ ಅಪ್ಪ ಅಮ್ಮ ಆಗಿರಬೇಕು. ಬಾಯ್ ಫ್ರೆಂಡ್ ಬಂದರೆ ಇವಾಗಿಲ್ಲ. ಅಲ್ಲ ಆಯಿತು, ಐಡಿಯಲ್ ಬಾಯ್ ಫ್ರೆಂಡ್ ಫಾರ್ ವರ್ಷಿತಾ ಏನು ಕನಸಿದೆ? ಐಡಿಯಲ್ ಬಾಯ್ ಫ್ರೆಂಡ್ ಫಾರ್ ವರ್ಷಿತಾ ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರಬೇಕು. ದೊಡ್ಡವ್ರಿಗೆ ಗೌರವ ಕೊಡಬೇಕು. ಆ್ಯಂಡ್ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಇತ್ತೇನೋ, ಅಂದರೆ ಲುಕ್ಸ್ ಹಿಂಗಿರಬೇಕು, ಟಾಲ್ ಆಗಿರಬೇಕು, ಹ್ಯಾಂಡ್ಸಮ್ ಆಗಿರಬೇಕು, ಸ್ವಲ್ಪ ಬಿಯರ್ಡ್ ಇರಬೇಕು, ಫೇರ್ ಇರಬೇಕು ಅಂತೆಲ್ಲ. ಅಲ್ಲ, ನನ್ನ ಲಕ್ಷಣ ದಯವಿಟ್ಟು ಯಾವುದೋ ಹೇಳ್ಬಿಡಿ, ನಿಮ್ದು ಹೇಳಿ. ಇಲ್ಲ, ಅದು ಚಿಕ್ಕ ವಯಸ್ಸಿನ ಕನಸು. ಓಕೆ. ಇವಾಗ ಆ ಥರ ಎಲ್ಲ ಲುಕ್ ಚಿಕ್ಕ ವಯಸ್ಸಲ್ಲೇ ಗಡ್ಡ ಇರಬೇಕು, ಹೈಟ್ ಇರಬೇಕು, ಚೆನ್ನಾಗಿರ್ಬೇಕು ಅಂತೆಲ್ಲ ಇತ್ತು. ಅಂದರೆ ಪ್ರಾಬ್ಲಿ ಈಗ PUC ಇಲ್ಲ, ಕಾಲೇಜ್ ಓದ್ಬೇಕು. ನಿಮ್ಮ ಪ್ರಕಾರ ಚಿಕ್ಕ ವಯಸ್ಸು ಸ್ವಲ್ಪ ಇವಾಗಿಗಿಂತ ಆವಾಗ. ಸೊ ಈಗ ಎಷ್ಟು ವಯಸ್ಸಾಗಿದೆ ಅಂತ ಗೊತ್ತಾಗುತ್ತೆ. ಕೇಳಬಾರ್ದು. 2020ರಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದಲ್ವಾ? ಇಲ್ಲ, ನೀವು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ. ನೋ, ಕೇಳಬಾರ್ದು ಏಜ್. ಓಕೆ ಓಕೆ. ಸೊ ಆವಾಗ PUC ಇದ್ದಾಗೆಲ್ಲ ಹಿಂಗಿತ್ತು, ಟಾಲ್ ಆಗಿರಬೇಕು, ಹ್ಯಾಂಡ್ಸಮ್ ಆಗಿರಬೇಕು ಅಂತೆಲ್ಲ. ಐ ಥಿಂಕ್ ಇವಾಗ ಮೆಚೂರ್ ಆಗ್ತಾ ಆಗ್ತಾ ಇಟ್ಸ್ ನಾಟ್ ಅಬೌಟ್ ಲುಕ್ಸ್, ಇಟ್ಸ್ ಅಬೌಟ್ ಮನ್ಸು ಹೇಗಿದೆ, ನಮ್ಮನ್ನು ಎಷ್ಟು ಅರ್ಥ ಮಾಡ್ಕೋತಾರೆ, ನಮ್ಮ ಜೀವನ ಶೈಲಿ ಇರ್ಬೋದು, ನಮ್ಮ ಈಗ ಹುಡುಗಿರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಇರಲ್ಲ, ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನಮ್ಮನ್ನು. ಸೆಟ್ಲ್ ಆಗಿರೋ ಹುಡುಗನೇ ಬೇಕು ಅಂತನಾ ಅಥವಾ ಹೇಗಿದ್ರೆ ನಡೆಯುತ್ತೆ ಅಂತನಾ? ದುಡಿತೀನಿ ಅನ್ನೋ ಛಲ ಇದ್ರೆ ಸಾಕು, ಸೆಟ್ಲ್ ಆಗಿರಬೇಕು ಅಂತ ಇಲ್ಲ. ಆ ವ್ಯಕ್ತಿಗೆ ಅವರು ಫ್ಯಾಮಿಲಿ ಏನೋ ಮಾಡಿಟ್ಟಿದ್ದಾರೆ, ಎಲ್ಲ ಸೆಟ್ಲ್ ಆಗಿದ್ದಾರೆ ಅನ್ನೋದಕ್ಕಿಂತ ನಾನು ದುಡಿತೀನಿ, ನನ್ನ ಕೈ ಕೆಪಾಸಿಟಿ ಇದೆ ಅಂತ ಆ ಹುಡುಗನಲ್ಲಿ ಛಲ ಇರಬೇಕು, ದುಡಿಯೋ ಹಂಬಲ ಇರಬೇಕು. ಆವಾಗಿದ್ದಾಗ ಅವ್ರು ಏನೇ ಆಗಿದ್ರು ಮುಂದಕ್ಕೊಂದಿನ ಮಾಡೇ ಮಾಡ್ತಾರೆ ಅನ್ನೋ ಇದಿರುತ್ತೆ. ಸೆಟಲ್ ಆಗಿರೋ ಹುಡುಗನ್ನ ಕಟ್ಕೊಂಡ್ರೆ ಇಟ್ಸ್ ನಾಟ್. ಓಕೆ. ಸೊ ರೇಟ್ ಯುವರ್ ಸೆಲ್ಫ್ ಫ್ರಮ್ 1 to 10. ಹಾಡೋದ್ರಲ್ಲಿ ಚಿಕ್ಕ ವಯಸ್ಸಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಹೋಗಿದ್ದೆ. ಅದು ಆಗಿದೆಯೋ? ಸ್ವಲ್ಪ ತುಂಬ ಕಮ್ಮಿ ಸ್ಪ್ಯಾನ್ ಹೋಗಿದ್ದು. ಅದಕ್ಕೆ ಬಿಡಿ, ಹೆಂಗಾರೆ ಒಂದೆರಡು ಸಾಲ. ಇಲ್ಲ 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 ಇಲ್ಲ, ಡೋಂಟ್ ಡೂ ದ್ಯಾಟ್. ನಿಮ್ಮ ಗುರುಗಳ ಮೇಲೆ ಬೇಜಾರು ಮಾಡ್ಕೊಳ್ಳೋದು? ಇಲ್ಲ, ನನಗೆ ಅದು ನೆನಪು ಇಲ್ಲ ನಾನು ಯಾವಾಗ ಹೋಗ್ತಿದ್ದೆ, ಬರೀ ಸರಿಗಮಪ ಕಲ್ತಿದ್ದಷ್ಟೇ. ಸರಿಗಮಪ ಕಲ್ಸೋಣ ಹೇಳಿ, ಕನ್ನಡ ಅಷ್ಟೆಲ್ಲ ಕೆಪಾಸಿಟಿ ಇಲ್ಲ. ಬಟ್ ತುಂಬ ಕಮ್ಮಿ ಸ್ಪ್ಯಾನ್, ಸ್ವಲ್ಪ ತಿಂಗಳಷ್ಟೇ ಹೋಗಿದ್ದು. ಬಟ್ ನನಗೆ ಹಾರ್ಡ್ ಕಡೆ ಅಷ್ಟು ಬಲವಿಲ್ಲ, ಬಟ್ ಗೊತ್ತಿಲ್ಲ. ವಾಟ್ಸ್ ಯುವರ್ ರೇಟ್ ಬಟ್ ಫ್ರಮ್ 1 to 10 ಫಾರ್ ಸಿಂಗಿಂಗ್? ಪ್ರಾಬಬ್ಲಿ 6 or 7. ಬರಲ್ಲ ಅಂದೆ 7? ಹ್ಞೂ, ಬಟ್ ನೀವು ಹಾಡು ಹೇಳಕ್ ಕೇಳಿದ್ರೆ ಹಂಗೆ ಬರಲ್ಲ. ನನ್ನ ವಾಯ್ಸ್ ಪ್ರಾಬ್ಲಿ ಟೋನ್ ಮತ್ತು ಪಿಚ್ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಅದು ಪ್ರಾಬ್ಲಿ ಸಿಂಗಿಂಗ್ ಆ ಟೈಮಲ್ಲಿ ಸ್ವಲ್ಪ ಓಪನ್ ಆಗಿರಬೇಕು, ಗೊತ್ತಿಲ್ಲ. ಐ ಆಮ್ ಅ ಬಾತ್ರೂಮ್ ಸಿಂಗರ್. ಸುಮ್ಮನೆ ನನ್ನ ಪಾಡಿಗೆ ನಾನು ಒಬ್ಬಳೇ ಇದ್ದಾಗ ಹಾಡು ಹೇಳ್ತೀನಿ, ಜನದ ಮುಂದೆ ಹಾಡು ಹೇಳೋಕ್ಕಾಗಲ್ಲ. ಸುಳ್ಳು ಹೇಳೋದ್ರಲ್ಲಿ 1 to 10? ಅಯ್ಯೋ, ಸುಳ್ಳು ಹೇಳೋದ್ರಲ್ಲಿ 0. ಇಲ್ಲ, 0 ಕೊಟ್ಟಿಲ್ಲ. 1 ಕೊಡಬೇಕು ಲೀಸ್ಟ್ ಅಂತ. ಲೀಸ್ಟ್ ಏನಕ್ಕೆ ಅಂದರೆ ನನಗೆ ಹಿಂಗೆ ಸುಳ್ಳು ಹೇಳು ಅಂತ ಯಾರು ಹೇಳ್ಕೊಡ್ಬೇಕು. ಹಿಂಗೆ ಅಂದರೆ ಸ್ಕ್ರಿಪ್ಟ್ ಕೊಡಬೇಕು. ನೀನು ಹಿಂಗೆ ಹೇಳಬೇಕು. ಈಗ ನನಗೆ ಈಗ ಏನಕ್ಕೋ ರಜಾ ತಗೊಳಕ್ಕೆ ಗೊತ್ತಾಗ್ತಿರಲ್ಲ, ಹೆಂಗೆ ರಜಾ ತಗೊಳ್ಳೋದು ಅಂತ. ನನಗೆ ಈಗ ಸಡನ್ನಾಗಿ ಕಾಲ್ ಮಾಡಿದ್ರೆ ನನಗೆ ಏನಾರು ಹೇಳ್ಬಿಟ್ರೆ ನನಗೆ ಕತೆ ಅಯ್ಯೋ ಹೆಂಗೆ ಹ್ಯಾಂಡ್ಲ್ ಮಾಡ್ಬೇಕು ಆ ಸಿಚುವೇಶನ್ ಅಂತ ಗೊತ್ತಾಗಲ್ಲ. ನೀನು ಹಿಂಗೆ ಹೇಳಬೇಕು, ನಿಂಗೆ ಹಿಂಗೆ ಹೇಳಿದ್ರೆ ರಜಾ ಸಿಗುತ್ತೆ ಅಂತಂದರೆ ಹೇಳ್ಕೊಟ್ರೆ ನಾನು ಸುಳ್ಳು ಹೇಳ್ಬೋದು, ಇಲ್ಲಾಂದರೆ ಆಗಲ್ಲ. ಡವ್ ಮಾಡೋದ್ರಲ್ಲಿ ಡವ್ ಅಂದರೆ ಡವ್ ಮಾಡಲಿ, ಐ ಮೀನ್ ಟು ಸೇ ಅಂದರೆ ಒಂಥರ ಏನು ಹೇಳ್ತಾರೆ, ನಾಟಕ ಮಾಡೋದು, ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಇರೋದು, ಅದನ್ನು ಡವ್ ಅಂತಾರಪ್ಪ ಸಹಜವಾಗಿ. 2 or 3 ಡವ್ ಮಾಡಿ ಅದು ಗೊತ್ತಾಗಲ್ಲ, ಅದನ್ನ ಯಾರು ಹೇಳ್ಕೊಡ್ಬೇಕಾ? ಅಲ್ಲ, ಅಂದರೆ ಈಗ ಯಾರು ಮಾಡ್ತಿದ್ರೆ ಹಿಂಗೂ ಡವ್ ಮಾಡ್ತಾರಾ ಅಂತ ಅನಿಸುತ್ತೆ ನನಗೆ. ಹಿಂಗೆಲ್ಲ ಮಾಡಬಹುದಾ ಅಂತ ಇವಾಗ ನೋಡ್ತಾ ಇದ್ದೀನಿ. ಆ ಥರ ಪ್ರಪಂಚಕ್ಕೆ ಹೋಗೋ ಪ್ಲಾನ್ ಇದೆಯಾ? ದಯವಿಟ್ಟು ಹೋಗ್ಬಿಡಿ, ಈ ಥರ ಇದ್ರೆ ಅಲ್ವಾ ತುಂಬ ಕಷ್ಟ. ಐ ಆಮ್ ನಾಟ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್. ಏಕೆಂದರೆ ತುಂಬ ನೇರ ನುಡಿ ನಂದು, ತುಂಬ ಸ್ಟ್ರೇಟ್ ಫಾರ್ವರ್ಡ್. ಅಂದರೆ ಒಬ್ಬರು ಡವ್ ಮಾಡ್ತಿದ್ದಾರೆ, ಅವ್ರು ಮಾಡಾದ್ಮೇಲೆ ಇವ್ರು ಇದಕ್ಕೆ ಹಿಂಗೆ ಡವ್ ಮಾಡ್ತಿದ್ರ, ನನಗೆ ಹಿಂಗೆ ತಲೆನೇ ಓಡಲಿಲ್ವಲ್ಲ ಗುರು, ಹಿಂಗೂ ಇರ್ಬೋದಾ ಅಂತ ಆ ಥರ ಜನ ಇವಾಗ ನೋಡ್ತಿರೋದ್ರಿಂದ ನನಗೆ ಇದೆಲ್ಲ ತುಂಬ ಹೊಸದು, ಡವ್ ಮಾಡೋದು ಎಲ್ಲ. ಓಕೆ, ಸೊ ಫೈನ್. ಹಾಗಾದರೆ ಸೊ ಒಟ್ಟಾರೆ ಬಹಳ ಖುಷಿ ಆಯಿತು ವರ್ಷಿತಾ ಅವರೇ, ನಿಮ್ಮ ಇಡೀ ಒಂದು ಜರ್ನಿಯನ್ನು ಇಲ್ಲಿಯ ತನಕವೂ ಹೇಳಿದ್ದು. ಫೈನಲಿ ಈಗ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ದ ಕ್ಯಾಮ್ರಾ ಇಸ್ ಯುವರ್ಸ್. ಫಸ್ಟ್ ಆಫ್ ಆಲ್ ವೀಕ್ಷಕರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅನಿತಾ ಅನ್ನೋ ಒಂದು ಪಾತ್ರನ ಎಲ್ಲರೂ ಅಷ್ಟು ಪ್ರೀತಿಯಿಂದ ಸ್ವೀಕರಿಸಿ, ನಾನು ಆ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಮಾಡ್ತಿರ್ಬೇಕಾದ್ರೂ ಪ್ರತಿಯೊಬ್ಬರು ಮೆಸೇಜ್ ಹಾಕೋದ್ರಿಂದ ಹಿಡಿದು ನಾನು ಎಲ್ಲದನ್ನು ನೋಡಿದ್ದೀನಿ. ಆ್ಯಂಡ್ ಎಲ್ಲ ಕಾಮೆಂಟ್ ಸೆಕ್ಷನ್ ಆಗಿರಲಿ,
ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಸಪೋರ್ಟ್ ಕೊಟ್ಟಿದ್ದೀರಾ, ಪಾತ್ರನ ಚೆನ್ನಾಗಿ ನಿಭಾಯಿಸ್ತಿದ್ದೀನಿ ಅಂತ. ಆ ಒಂದು ಪ್ರೋತ್ಸಾಹ ಐ ಥಿಂಕ್ ನನಗೆ ಮೊದಲನೇ ಹೆಜ್ಜೆಗೆ ಇಟ್ ಈಸ್ ಅ ಬಿಗ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನೆಗೆಟಿವ್ ಶೇಡಿಗೆ ಟರ್ನ್ ಆಗಿದ್ರು ತುಂಬ ಜನ ನನಗೆ ಎದುರುಗಡೆ ಸಿಕ್ಕಿದಾಗ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಎಲ್ಲ ಪಾತ್ರದಲ್ಲೂ ನೋಡೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಅಂತ ಕೇಳ್ಕೊತೀರಾ. ಸೊ ಐ ಥಿಂಕ್ ನಿಮ್ಮೆಲ್ಲರ ಹಾರೈಕೆಯಿಂದ ಇನ್ನೂ ಮುಂದಕ್ಕೆ ನನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ. ನಿಮ್ಮ ಸಪೋರ್ಟ್, ಹಾರೈಕೆ, ವಿಶಸ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಎಸ್ ವರ್ಷಿತಾ ಅವರೇ, ನಿಮ್ಮ ಅಮೂಲ್ಯವಾದಂತಹ ಟೈಮ್ಗಾಗಿ ಮತ್ತು ನಮ್ಮ ಇಡೀ ಜರ್ನಿಯನ್ನು ನಮ್ಮ ಜೊತೆಗೆ ಹೇಳ್ಕೊಂಡಿದ್ದಕ್ಕಾಗಿ ಅಶ್ವವೇಗ ವಾಹಿನಿ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಏನಾದರೂ ಕನಸು ಕಟ್ಕೊಂಡ್ರೆ ಅಂದರೆ ಹಠ ಅಂತ ಅನ್ನುವಂಥದ್ದು ಇದ್ದರೆ ಅದು ಹೇಗಾದರೂ ಮಾಡಿ ಸಾಧಿಸ್ತೀನಿ ಅನ್ನುವಂಥ ಛಲ ನಮ್ಮಲ್ಲಿದ್ದರೆ ಖಂಡಿತ ಅವಕಾಶ, ಪ್ರಾಮಾಣಿಕತೆ ನಮ್ಮಲ್ಲಿದ್ದರೆ ನಿಮ್ಮನ್ನು ಅದಾಗದೆ ಹುಡ್ಕೊಂಡು ಬರುತ್ತೆ. ಆದರೆ ನಿಮ್ಮ ಪ್ರಯತ್ನ ಸದಾ ನಿರಂತರವಾಗಿ ಹಾಗೇ ಇರಬೇಕು ಅನ್ನುವಂಥದ್ದು ವರ್ಷಿತಾ ರಾಮ್ ಅವರ ಜರ್ನಿಯ ಮಾತುಗಳಾಗಿತ್ತು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.